ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಈ ದಿನ 2024 ಜನವರಿ ತಿಂಗಳ 1ನೇ ತಾರೀಕು, ಇಂದು ವಾಸರ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷದ ಪಂಚಮಿಯ ತಿಥಿ ಈ ದಿನ ಬೆಳಿಗ್ಗೆ 11:59 ಇರಲಿದೆ. ನಂತರ ಷಷ್ಠಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಮಖ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 7:01 ಇರಲಿದೆ. ನಂತರ ಪೂರ್ವ ಫಲ್ಗುಣಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಮಧ್ಯಾಹ್ನ 2:31 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಆಯುಷ್ಮಾನ್ ಯೋಗ. ದಿಕ್ಷೂಲೆ ಪೂರ್ವ ದಿಕ್ಕು. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ಸಿಂಹ. ಇನ್ನು ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:09 ಬೆಳಿಗ್ಗೆ 9:35 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 1:52 ಮಧ್ಯಾಹ್ನ 3:10 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 11:01 ಮಧ್ಯಾಹ್ನ 12:27 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:45 ಮಧ್ಯಾಹ್ನ 1:26 ಹಾಗೆ ಅಪರಾಹ್ನ 2:49 3:31 ದುಷ್ಟ ಮುಹೂರ್ತ ಇರುವಂತಹ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಯಾಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೂ ಕೂಡ ಅದು ಕೊಡುವಂತಹ ಫಲಿತಾಂಶಗಳೇನಿದೆ ಅದು ಅಷ್ಟೊಂದು ಅನುಕೂಲಕರವಾಗಿರಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:03 ಮಧ್ಯಾಹ್ನ 12:45 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಗಿನ ಜಾವ 4:28 ಬೆಳಿಗ್ಗೆ 6:17 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 6:41 ಸೂರ್ಯಾಸ್ತ ಸಂಜೆ 6:01. ಇನ್ನು ಈ ದಿನ ಚಂದ್ರನಿಂದ ಶುಭ ಫಲಗಳನ್ನು ಪಡ್ಕೊಳ್ಳುವಂತಹ 6 ರಾಶಿಗಳು ಯಾವ್ಯಾವುದು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಅಂದರೆ ಚಂದ್ರನ ಬಲ ಬಹಳ ವಿಶೇಷವಾಗಿರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಪ್ರಯಾಣಕ್ಕೆ ಕಾರಕನಾಗಿರುವಂಥವನು. ಹಾಗೆ ನೀವು ಮಾಡುವಂಥ ಪ್ರವಾಸ ಪ್ರಯಾಣ ಯಾವುದೇ ಇದ್ರೂ ಕೂಡ ಈ ದಿನ ಬಹಳ ಶುಭಕರವಾಗಿರುತ್ತೆ, ಅನುಕೂಲಕರವಾಗಿರುತ್ತೆ. ಹಾಗೆ ಚಂದ್ರ ಮನಸ್ಸಿಗೆ ಕಾರಕ. ಹಾಗಾಗಿನೇ ಚಂದ್ರನನ್ನು ಮನಃಕಾರಕ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಮನಸ್ಸಿನಲ್ಲಿ ಮೂಡುವಂಥ ಕಲ್ಪನೆಗೆ ತುಂಬ ಯಶಸ್ಸು ಸಿಕ್ಕುವಂಥ ಸಂದರ್ಭಗಳಿದೆ. ಹಾಗಾಗಿನೇ ಈ ದಿನ ಚಂದ್ರ
ಬಹಳ ವಿಶೇಷವಾಗಿ ಮನಸ್ಸಿಗೆ ಸಂಬಂಧಪಟ್ಟಿರುವಂತಹ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ತುಂಬ ಅನುಕೂಲತೆಗಳಿರುತ್ತೆ. ಹಾಗೆ ಈ ದಿನ ಇರುವಂತಹ ಗುರು ಹೋರಾದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 8 ಗಂಟೆ 34 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 31 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 13 ನಿಮಿಷದಿಂದ ಅಪರಾಹ್ನ 4 ಗಂಟೆ 10 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 16 ನಿಮಿಷದಿಂದ ರಾತ್ರಿ 11 ಗಂಟೆ 19 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂತಹ ಶನಿ ಹೋರ ಸ್ವಲ್ಪ ಅನ್ಫೇವರಬಲ್ ಆಗಿರುವಂಥದ್ದು. ನೀವು ಯಾವುದೇ ಕೆಲಸಗಳನ್ನು ಈ ದಿನ ಇರುವಂತಹ ಶನಿ ಹೋರಾದಲ್ಲಿ ಆರಂಭ ಮಾಡಿದ್ರೆ ಅದು ನಿಮಗೆ ಅಷ್ಟೊಂದು ಅನುಕೂಲಕರವಾದಂಥ ಒಂದು ಫಲಿತಾಂಶವನ್ನು ಕೊಡಲ್ಲ. ಬಹಳ ನಿಧಾನವಾಗಿ ಕೆಲಸಗಳಾಗುತ್ತೆ, ನಿಧಾನವಾಗಿ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿನೇ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುವಂತಹ ಸಂದರ್ಭ ಅಂತ ಹೇಳಿದ್ರೆ ಈ ದಿನ ಇರುವಂಥ ಶನಿ ಹೋರ. ಹಾಗಾಗಿ ಈ ದಿನ ಶನಿಹೋರ ಇರುವಂಥ ಸಮಯ ಬೆಳಿಗ್ಗೆ 7 ಗಂಟೆ 37 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 34 ನಿಮಿಷದವರೆಗೆ, ಹಾಗೆ ಮಧ್ಯಾಹ್ನ 2 ಗಂಟೆ 16 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 13 ನಿಮಿಷದವರೆಗೆ, ಇನ್ನು ರಾತ್ರಿ 9 ಗಂಟೆ 13 ನಿಮಿಷದಿಂದ ರಾತ್ರಿ 10 ಗಂಟೆ 16 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಬಂಧುಗಳೇ, ಈ ದಿನ ಇರುವಂಥ ಕುಜ ಹೋರ ಏನಿದೆ ಇದು ಕೂಡ ಅನ್ಫೇವರಬಲ್ ಆಗಿರುವಂಥದ್ದು, ಅಷ್ಟೊಂದು ಅನುಕೂಲ ಇಲ್ಲ. ಅದರಲ್ಲೂ ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ವಿಚಾರ, ಮನೆ, ಸೈಟು, ಜಮೀನು ಇತ್ಯಾದಿ ಯಾವುದೇ ವಿಚಾರಗಳಿರಲಿ, ಯಾವುದೇ ಲಿಟಿಗೇಷನ್ಸ್ ಇರಲಿ, ಅದಕ್ಕೆ ಅಷ್ಟೊಂದು ಅನುಕೂಲ ಇಲ್ಲ. ಹಾಗಾಗಿನೇ ಈ ಭೂಮಿಯ ವ್ಯವಹಾರಗಳನ್ನು ಮಾಡುವಂಥವ್ರು, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ಕುಜ ಹೋರಾದಲ್ಲಿ ಯಾವುದೇ ಹೊಸ ಪ್ರಯತ್ನಗಳನ್ನು ಆರಂಭ ಮಾಡಬೇಡಿ. ಇನ್ನು ನ್ಯಾಯಾಲಯದಲ್ಲಿ ಯಾವುದೇ ರೀತಿಯ ಈ ಭೂ ಪ್ರಕರಣಗಳೇನಾದರೂ ಇದ್ರೆ, ಲಿಟಿಗೇಷನ್ಸ್ ಇದ್ರೆ, ಅದು ಕೂಡ ನಿಮಗೆ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಹಾಗಾಗಿ ಈ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳಿದ್ರೂ ಈ ದಿನ ತಟಸ್ಥರಾಗಿದ್ಬಿಡಿ. ಹಾಗಾಗಿ ಈ ಕುಜಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 31 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 28 ನಿಮಿಷದವರೆಗೆ, ಹಾಗೆ ಅಪರಾಹ್ನ 4 ಗಂಟೆ 10 ನಿಮಿಷದಿಂದ 5 ಗಂಟೆ 7 ನಿಮಿಷದವರೆಗೆ, ಇನ್ನು ರಾತ್ರಿ 11 ಗಂಟೆ 19 ನಿಮಿಷದಿಂದ ರಾತ್ರಿ 12 ಗಂಟೆ 23 ನಿಮಿಷದವರೆಗೆ ಕುಜಹೋರ ಇರುವಂತಹ ಸಮಯ. ಇದನ್ನು ನೀವು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಯಾವುದೇ ಕೆಲಸ ಕಾರ್ಯಗಳನ್ನು ಕೂಡ ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಅದರಲ್ಲೂ ಕೆಲವು ನಿರ್ದಿಷ್ಟವಾದ ಕೆಲಸಗಳನ್ನು ನಿರ್ದಿಷ್ಟ ಹೊರದಲ್ಲಿ ಆರಂಭ ಮಾಡಬೇಕು. ಇದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಹಾಗಾಗಿ ಪ್ರತಿನಿತ್ಯ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂತಹ ಕೆಲವು ಮಾಹಿತಿಗಳನ್ನು ಅನುಸರಣೆ ಮಾಡಿ ಒಳ್ಳೆಯ ಮುಹೂರ್ತ ಯಾವುದು, ಯಾವ ಕೆಲಸಗಳನ್ನು ಯಾವಾಗ ಆರಂಭ ಮಾಡಬೇಕು, ಯಾವಾಗ ತಟಸ್ಥವಾಗಬೇಕು ಅನ್ನುವಂಥ ವಿಚಾರಗಳನ್ನು ಬಹಳ ಕೂಲಂಕುಷವಾಗಿ ತಿಳ್ಕೊಳ್ತಾ ಇರಿ, ಒಳ್ಳೆಯದಾಗುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನ 100ಕ್ಕೆ 100ರಷ್ಟು ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಒಳ್ಳೆಯ ಹೊರದಲ್ಲಿ ಕೆಲಸಗಳನ್ನು ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು ಅನ್ನೋಂಥದ್ದನ್ನು ನೋಡಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಬಂಧುಗಳೇ, ಈ ದಿನ ಹೊಸ ವರ್ಷ ಜನವರಿ 1 ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ಆರಂಭ ಆಗಿದೆ. ಹಾಗಾಗಿ ಹಳೆಯ ವರ್ಷದ ಯಾವುದೇ ನೋವುಗಳು, ದುಃಖಗಳಿದ್ರೂ ಕೂಡ ಅದನ್ನು ಮರೆತು ಹೊಸ ವರ್ಷವನ್ನ ಬಹಳ ಸಂತೋಷದಿಂದ ಸ್ವಾಗತಿಸುವಂತಹ ಸಂದರ್ಭ ಈ ದಿನದಲ್ಲಿರುತ್ತೆ. ಹಾಗಾಗಿ ಈ ದಿನ ತುಂಬಾ ಲವಲವಿಕೆಯಿಂದ ಇರಿ, ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರಿಸಿ, ಹಾಗೆ ನಿಮಗೆ ಅನುಕೂಲಕರವಾದಂತಹ ಫಲಿತಾಂಶಗಳನ್ನು ಭಗವಂತ ತಂದುಕೊಡ್ಲಿ ಅಂತ ಹೇಳಿ ಈ ಹೊಸ ವರ್ಷದ ಶುಭಾಶಯಗಳ ಜೊತೆಯಲ್ಲಿ ಭಗವಂತನನ್ನ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಈ 2024ರ ಹೊಸ ವರ್ಷದಲ್ಲಿ ನಿಮ್ಮ ಜಾತಕದ ಮೇಲೆ ಪರಿಣಾಮ ಬೀರುವಂತಹ ಗ್ರಹಗಳು ಯಾವ್ಯಾವುದು, ಹಾಗೆ ಆ ಗ್ರಹಗಳ ಚಲನೆ ಏನು, ನಕ್ಷತ್ರಗಳ ಪ್ರಭಾವ ಏನು, ಹಾಗೆ ಈ 2024ರಲ್ಲಿ ನಿಮ್ಮ ಫಲಾಫಲಗಳು ಹೇಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ಇಲ್ಲಿ ತಿಳ್ಕೊಳ್ಳೋಣ. ಹಾಗಾಗಿನೇ ಈ ಗೋಚಾರ ಫಲಗಳನ್ನು ಕುರಿತಂತಹ ಸಂಪೂರ್ಣವಾದ ವಿವರಗಳನ್ನು ಈಗ ಎಲ್ಲ 12 ರಾಶಿಯವರಿಗೆ ಯಾವ ರೀತಿಯಲ್ಲಿರುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಹಾಗಾಗಿ 2024ರಲ್ಲಿ ಮೊದಲನೇದಾಗಿ ಮೇಷರಾಶಿಯವರಿಗೆ ಬಹಳ ವಿಶೇಷವಾದಂತಹ ಧನಯೋಗ ಒಲಿದು ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಹಿಂದಿನ ವರ್ಷಕ್ಕಿಂತ ಈ ವರ್ಷದಲ್ಲಿ ಹೆಚ್ಚು ಧನ ಪ್ರಾಪ್ತಿಯಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಗುರು ಬಹಳ ಮುಖ್ಯವಾಗಿ ನೀವು ಇಲ್ಲಿ ಗಮನಿಸಬೇಕು. ಏಕೆ ಅಂತ ಹೇಳಿದ್ರೆ ಗುರು ಈ ಮೇ ತಿಂಗಳಲ್ಲಿ ಹಣದ ಮನೆಗೆ ಪ್ರವೇಶ ಮಾಡುವಂಥವನು, ಧನಸ್ಥಾನಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ ಗುರು. ಹಾಗಾಗಿ ಮೇ ನಂತರದಲ್ಲಿ ನಿಮ್ಮ ಎಲ್ಲ ರೀತಿಯ ವ್ಯಾಪಾರ ವ್ಯವಹಾರಗಳು, ನಿಮ್ಮ ಉದ್ಯೋಗ, ನಿಮ್ಮ ಹಣಕಾಸಿನ ಚಟುವಟಿಕೆಗಳು ಬಹಳ ಅತ್ಯುತ್ತಮವಾಗಿರುತ್ತೆ. ಹಾಗಾಗಿ ಇಲ್ಲಿಯವರೆಗೆ ನೀವು ಹಣಕ್ಕಾಗಿ ಯಾವ ರೀತಿಯ ಕಷ್ಟಗಳನ್ನು ಅನುಭವಿಸಿದ್ದೀರೋ ಈ ವರ್ಷದಲ್ಲಿ ಅದು ಇಲ್ಲದಂತಾಗತ್ತೆ. ಹಾಗಾಗಿ ಕಷ್ಟಗಳು ಮಾಯವಾಗಿ ಹಣದ
ಧನ ಸಹಾಯ ನಿಮಗೆ ವಿಶೇಷವಾಗಿ ಕೂಡಿ ಬರುತ್ತೆ. ಹಾಗಾಗಿ ಗುರು ಮೇ ತಿಂಗಳಲ್ಲಿ ನಿಮಗೆ ಧನಸ್ಥಾನಕ್ಕೆ ಬರೋದ್ರಿಂದ, ಅಂದರೆ ವೃಷಭ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಮೇಷರಾಶಿಯವರಿಗೆ ಅತ್ಯುತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಹಾಗೆ ಕೇತು ಕೂಡ 6ನೇ ಮನೆಯಲ್ಲಿದ್ದಾನೆ. ಇದು ಬಹಳ ವಿಶೇಷವಾಗಿ ನೀವು ಅನುಕೂಲಕರ ಸ್ಥಾನದಲ್ಲಿರುವಂತಹ ಕೇತುವಿನಿಂದ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ವಿಶೇಷ ಫಲಗಳನ್ನು ನೀವು ಕಾಣ್ತೀರಿ. ಹಾಗಾಗಿ ಉದ್ಯೋಗದಲ್ಲಿ ಒಂದು ಬಡ್ತಿ ಸಿಕ್ಕುವಂಥದ್ದಾಗಲಿ, ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗ ಪ್ರಾಪ್ತಿ ಆಗುವಂಥದ್ದಾಗಲಿ, ಹಾಗಾಗಿ ಉದ್ಯೋಗದಲ್ಲಿರುವಂಥವ್ರಿಗೆ ಉನ್ನತ ಸ್ಥಾನ ಸಿಕ್ಕತ್ತೆ, ಆರ್ಥಿಕ ಲಾಭ ಸಿಕ್ಕುವಂಥದ್ದು, ಅಂದರೆ ವೇತನ ಹೆಚ್ಚಳ ಆಗತ್ತೆ. ಹಾಗೆ ಉದ್ಯೋಗಕ್ಕಾಗಿ ನೀವು ಹೊರದೇಶಕ್ಕೂ ಕೂಡ ಸಂಚಾರ ಮಾಡುವಂಥ ಒಂದು ಯೋಗ ಇದೆ. ಹಾಗಾಗಿನೇ ಈ ಮೇಷರಾಶಿಯವರಿಗೆ ಈ ವರ್ಷದಲ್ಲಿ ಅತ್ಯುತ್ತಮವಾದಂಥ ಫಲ ನಿಮ್ಮ ಉದ್ಯೋಗದಿಂದ ಸಿಕ್ಕತ್ತೆ. ಇನ್ನು ವ್ಯಾಪಾರಸ್ಥರಿಗೂ ಕೂಡ ಉತ್ತಮವಾದಂಥ ಲಾಭ ಇದೆ, ವ್ಯವಹಾರದಲ್ಲಿ ಯಶಸ್ಸು ಸಿಕ್ಕತ್ತೆ, ವ್ಯಾಪಾರದ ವಿಸ್ತರಣೆ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ಆರೋಗ್ಯದ ವಿಚಾರ ಅಂತ ಹೇಳಿದ್ರೆ, ಈ ಮೊದಲ ಅರ್ಧ ನೀವು ಜೂನ್ ತಿಂಗಳವರೆಗೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು. ಜೂನ್ ತಿಂಗಳ ನಂತರದಲ್ಲಿ ಆರೋಗ್ಯ ತುಂಬ ಸುಧಾರಣೆಯಾಗುತ್ತೆ. ಹಾಗಾಗಿ ನೀವು ಆರೋಗ್ಯದ ಸಮಸ್ಯೆಗಳೇನಾದರೂ ಇದ್ದರೆ ಬಹಳ ಬೇಗ ಅದನ್ನು ಇತ್ಯರ್ಥಪಡಿಸ್ಕೊಳ್ಬೇಕು. ವೈದ್ಯರನ್ನು ಕಾಣುವಂಥದ್ದು ಅಥವಾ ಔಷಧೋಪಚಾರಗಳನ್ನು ಮಾಡಿಕೊಳ್ಳುವಂಥದ್ದನ್ನು ತಪ್ಪಿಸಬೇಡಿ, ಸ್ವಲ್ಪ ಜಾಗ್ರತೆ ಇರಲಿ. ಇನ್ನು ಜೂನ್ ನಂತರದಲ್ಲಿ ನಿಮಗೆ ಆರೋಗ್ಯ ಅನುಕೂಲಕರವಾಗಿರುತ್ತೆ. ಹಾಗಾಗಿ ನಿಮ್ಮ ವೃತ್ತಿಯ ಬದುಕು ಏನಿದೆ, ನಿಮ್ಮ ಉದ್ಯೋಗ ಏನಿದೆ, ವ್ಯಾಪಾರ ಏನಿದೆ, ಅದು ಬಹಳ ಯಶಸ್ವಿಯಾಗಿ ನಡಿಬೇಕು ಅಂತ ಹೇಳಿದ್ರೆ ನಿಮ್ಮ ಪ್ರಯಾಣ ಬಹಳ ಮುಖ್ಯ. ಪ್ರಯಾಣ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಆರೋಗ್ಯ ಮುಖ್ಯ. ಇದು ಒಂದಕ್ಕೊಂದಕ್ಕೆ ಸಂಬಂಧ ಇರೋದ್ರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಎಲ್ಲವೂ ಕೂಡ ತಾನಾಗಿ ಲಾಭದಾಯಕ ಸ್ಥಿತಿಗೆ ಬರುತ್ತೆ. ಇನ್ನು ನಿಮ್ಮ ದಾಂಪತ್ಯ ಜೀವನ, ಪ್ರೀತಿ ಪ್ರೇಮದ ಜೀವನ ಕೂಡ ಬಹಳ ಉತ್ತಮವಾಗಿರುತ್ತೆ. ಅದರಲ್ಲೂ 2024ರಲ್ಲಿ ನಿಮ್ಮ ಪ್ರೇಮದ ವ್ಯವಹಾರಗಳು ಉತ್ತಮವಾದಂಥ ಫಲವನ್ನು ಕೊಡುತ್ತೆ. ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಬಹುದು. ಜೊತೆಗೆ ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬರುವಂಥ ಸಾಧ್ಯತೆ ಕೂಡ ಇದೆ. ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ. ಹಾಗೆ ವಿವಾಹಿತರಿಗೆ ಸಂತಾನ ಪ್ರಾಪ್ತಿ ಆಗುವಂಥದ್ದು ಕೂಡ ಇರುತ್ತೆ. ಹಾಗೆ ಕುಟುಂಬಸ್ಥರೇ ಸೇರಿ ಮಾಡುವಂಥ ವ್ಯವಹಾರಗಳು, ವ್ಯಾಪಾರಗಳು, ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ಯಾವುದೇ ವ್ಯಾಪಾರ ಬಹಳ ಚೆನ್ನಾಗಿ ಕೈ ಹಿಡಿಯುತ್ತೆ, ಒಳ್ಳೆಯ ಫಲಿತಾಂಶ ಇದೆ. ಹಾಗಾಗಿನೇ ಕೌಟುಂಬಿಕ ನೆಮ್ಮದಿ ಇರುತ್ತೆ, ಸಂತೋಷ ಇರುತ್ತೆ, ಹಣಕಾಸಿನ ಲಾಭ ಇರುತ್ತೆ. ಹಾಗೆ ಕುಟುಂಬದವರೆಲ್ಲರೂ ಸೇರಿ ಒಂದು ಶುಭ ಕಾರ್ಯವನ್ನು ಮಾಡುವಂಥ ಅವಕಾಶಗಳು ಈ ವರ್ಷದಲ್ಲಿ ಬಹಳಷ್ಟಿದೆ. ಹೊಸ ಮನೆ ಕೊಳ್ಳುತ್ತೀರಿ, ಹೊಸ ವಾಹನ ಕೊಳ್ಳುವಂಥದ್ದು, ಮನೆಯಲ್ಲಿ ಶುಭ ಕಾರ್ಯಗಳು. ಹಾಗಾಗಿ ಬಂಧು ಬಾಂಧವರ ಒಡನಾಟ ಬಹಳ ಚೆನ್ನಾಗಿರುತ್ತೆ ಈ ವರ್ಷ ನಿಮಗೆ. ಹಾಗೆ ಮೇಷರಾಶಿಯವರಿಗೆ ನಿಮ್ಮ ಸಂಗಾತಿಯ ವಿಚಾರದಲ್ಲಿ ಸಾಧಾರಣವಾದಂತಹ ಫಲಿತಾಂಶಗಳನ್ನು ನೀವು ನಿರೀಕ್ಷೆ ಮಾಡಿದ್ರೂ ಕೂಡ ಕೆಲವು ಆಶ್ಚರ್ಯಕರವಾದಂತಹ ಸನ್ನಿವೇಶಗಳು ಕೂಡ ಇರುತ್ತೆ. ಹಾಗಾಗಿ ನಿಮಗೆ ಈ ವರ್ಷದ ಕೊನೆಯ ವೇಳೆಗೆ ನಿಮ್ಮ ಕೌಟುಂಬಿಕ ಜೀವನ ತುಂಬ ಆನಂದದಾಯಕವಾಗಿರುತ್ತೆ. ಕುಟುಂಬದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಅದನ್ನು ನೀವು ನಿವಾರಣೆ ಮಾಡ್ಕೊಳ್ತೀರಿ. ಹಾಗಾಗಿ ಈ ವರ್ಷದ ಪ್ರಾರಂಭದಲ್ಲಿ ಸ್ವಲ್ಪ ಅಡೆತಡೆಗಳಿದ್ರೂ ಕೂಡ ಕೊನೆಗೆ ಅದು ನಿವಾರಣೆ ಆಗುತ್ತೆ. ಹಾಗಾಗಿ ಈ ವರ್ಷ ನಿಮಗೆ ಸಂತೋಷ ಇರುತ್ತೆ, ತುಂಬ ಸೌಕರ್ಯ ಇರುತ್ತೆ. ಹಾಗೆ ನಿಮ್ಮ ಸುಖ ಭೋಗಗಳನ್ನು ಕಾಣುವಂಥದ್ದು, ಇನ್ನು ಹೊಸದಾಗಿ ಮನೆಯನ್ನು ಕೊಳ್ಳುವಂಥವ್ರು ಅಥವಾ ಮನೆ ನಿರ್ಮಾಣ ಮಾಡುವಂಥವ್ರಿಗೂ ಕೂಡ ತುಂಬ ಅನುಕೂಲಕರವಾದಂಥ ಆರ್ಥಿಕ ಪರಿಸ್ಥಿತಿ ಇರುತ್ತೆ. ಒಟ್ಟಾರೆ ಈ ವರ್ಷ ನಿಮಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ಪ್ರಗತಿ ತೃಪ್ತಿಯನ್ನು ತರುತ್ತೆ. ಇನ್ನು ನಿಮಗೆ 11ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಇದು ಲಾಭಸ್ಥಾನ ನಿಮಗೆ. ಹಾಗಾಗಿ ಶನಿಯ ಹೊಂದಾಣಿಕೆ ಏನಿದೆ ಅದು ವಿಶೇಷವಾಗಿ ನಿಮ್ಮ ವೃತ್ತಿ, ನಿಮ್ಮ ವ್ಯಾಪಾರ ಇದರ ಮೇಲೆ ಪ್ರತಿಬಿಂಬಿಸುವಂಥದ್ದು, ಲಾಭದ ಅಂಶ ಹೆಚ್ಚಾಗುತ್ತೆ. ಹಾಗಾಗಿನೇ ಈ ಜನವರಿ 2024ರಿಂದ ಏಪ್ರಿಲ್ 24ರವರೆಗೆ ಹಣಕಾಸಿನ ವಿಚಾರದಲ್ಲಿ ಕೆಲವು ಉದ್ವಿಗ್ನತೆಗಳಿರಬಹುದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವು ಫಲಿತಾಂಶಗಳು ಬರ್ಬೋದು. ಏಪ್ರಿಲ್ ನಂತರದಲ್ಲಿ ಈ ಗುರುವಿನ ಸ್ಥಾನ ಬದಲಾವಣೆಯಿಂದ ಉತ್ತಮ ಅವಕಾಶಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ತುಂಬ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ, ಹಾಗೆ ನಿಮ್ಮ ಒಂದು ಸ್ಥಾನಮಾನ, ನಿಮ್ಮ ಕೀರ್ತಿ, ಹಾಗೆ ನಿಮ್ಮ ಅಧಿಕಾರದ ಉತ್ತಮವಾದಂಥ ಬಳಕೆ, ಇದೆಲ್ಲದರಿಂದಲೂ ಕೂಡ ನಿಮಗೆ ಹೆಚ್ಚಿನ ಸ್ಥಾನಮಾನಗಳು ಸಿಕ್ಕತ್ತೆ. ಹಾಗಾಗಿ ಉತ್ತಮ ಫಲಿತಾಂಶ ಸಿಕ್ಕದಾಗಲೇ ನಿಮಗೆ ಸಂತೋಷ ಇರುವಂಥ ಸಮಯ. ಹಾಗೆ ಈ 2024ರ ಏಪ್ರಿಲ್ ತಿಂಗಳವರೆಗೆ ಮಾತ್ರ ನಿಮಗೆ ಸ್ವಲ್ಪ ಕಿರಿಕಿರಿ, ಸ್ವಲ್ಪ ಒತ್ತಡಗಳಿರುತ್ತೆ. ನಂತರದಲ್ಲಿ ಎಲ್ಲವೂ ಕೂಡ ನೀವು ಅಂದುಕೊಂಡಂಥ ರೀತಿಯಲ್ಲಿ ಜೀವನ ಇರುತ್ತೆ. ಹಾಗಾಗಿನೇ ಮೇಷರಾಶಿಯವರಿಗೆ ಉತ್ತಮವಾದಂತಹ ಮುಂಬಡ್ತಿಯ ಅವಕಾಶಗಳು ಇರುವಂಥದ್ದು, ಅಪ್ವರ್ಡ್ ಮೊಬಿಲಿಟಿ ಅನ್ನುವಂಥದ್ದು ತುಂಬ ಚೆನ್ನಾಗಿದೆ ಈ ವರ್ಷದಲ್ಲಿ. ಹಾಗೆ ಈ ವರ್ಷ ನಿಮಗೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯ ಸಿಕ್ಕಬೇಕು, ಹಾಗೆ ಈ ಭೂಮಿಯ ವ್ಯವಹಾರದಿಂದ ಹೆಚ್ಚು ಲಾಭಗಳಾಗಬೇಕು ಅನ್ನುವಂಥವ್ರು ವಿಶೇಷವಾಗಿ ದಕ್ಷಿಣಾಮೂರ್ತಿಯ ಆರಾಧನೆಯನ್ನು ಮಾಡಿ, ನಿಮ್ಮ ರಾಶಿಯ ಅಧಿಪತಿಯಾದಂತಹ
ಕುಜನ ಆರಾಧನೆಯನ್ನ ಮಾಡಿ ಕುಜ ಸ್ತೋತ್ರವನ್ನ ಹೇಳ್ಕೊಳ್ತಾ ಇರಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ನೀವು ದುರ್ಗಾದೇವಿಯನ್ನು ಕೂಡ ಉಪಾಸನೆ ಮಾಡಿ ಅಮ್ಮನವರ ದರ್ಶನ ಮಾಡುವಂಥದ್ದು, ದುರ್ಗಾದೇವಿಯ ಸೇವೆಯನ್ನು ಮಾಡುವಂಥದ್ದನ್ನ ಈ ವರ್ಷ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ನೀವು ಧರಿಸಬೇಕಾದಂತಹ ಹವಳ ಏನಿದೆ ಅದನ್ನ ನೀವು ದುರ್ಗಾದೇವಿಯ ಬಳಿ ಇಟ್ಟು ಪೂಜೆ ಮಾಡಿ ಅದನ್ನ ಈ ವರ್ಷ ಧರಿಸಿಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಿ, ಅತ್ಯುತ್ತಮವಾದಂತಹ ಫಲಗಳು ನಿಮಗೆ ಸಿಕ್ಕತ್ತೆ. ಒಟ್ಟಾರೆ 2024 ನಿಮಗೆ ಉತ್ತಮ ಫಲಗಳನ್ನ ಕೊಡುವಂತಹ ಫಲದಾಯಕವಾದಂತಹ ಒಂದು ವರ್ಷ. ಒಳ್ಳೆಯದಾಗಲಿ ತಮಗೆ. ವೃಷಭ ರಾಶಿಯವರಿಗೆ ಈ 2024 ವರ್ಷದಲ್ಲಿ ಮಿಶ್ರ ಫಲಗಳು ಲಭಿಸುವಂತಹ ವರ್ಷ ಇದು. ಹಾಗಾಗಿ 10ನೇ ಸ್ಥಾನದಲ್ಲಿ ಶನಿ ಇದ್ದಾನೆ. ಹಾಗೆ ಮೇ ತಿಂಗಳಲ್ಲಿ ನಿಮಗೆ ಜನ್ಮದಲ್ಲಿ ಗುರು ಬರುವಂತಹ ಸಂದರ್ಭ ಇದೆ. ಹಾಗಾಗಿ ನಿಮ್ಮ ರಾಶಿಗೆ ಗುರು ಬರೋದ್ರಿಂದ ಇಲ್ಲಿ ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ಕೆಲವೊಂದು ಬದಲಾವಣೆಗಳಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ 11ನೇ ಸ್ಥಾನದಲ್ಲಿ ನಿಮಗೆ ರಾಹು ಇರುವಂಥದ್ದು. ಹಾಗಾಗಿ ಪ್ರಯಾಣದ ಯೋಗ ಬಹಳ ವಿಶೇಷವಾಗಿದೆ. ವಿದೇಶ ಪ್ರಯಾಣ ಮಾಡುವಂಥದ್ದು, ನಿಮ್ಮ ವ್ಯಾಪಾರಕ್ಕಾಗಿ, ನಿಮ್ಮ ಉದ್ಯೋಗಕ್ಕಾಗಿ ನೀವು ಈ ವರ್ಷ ಹೆಚ್ಚು ಸುತ್ತಾಟ ಮಾಡುವಂಥದ್ದು, ಅಂದರೆ ಓಡಾಟ, ಪ್ರಯಾಣ ಅನ್ನುವಂಥದ್ದು, ಸಂಚಾರ ಅನ್ನುವಂಥದ್ದು ಬಹಳ ವಿಶೇಷವಾಗಿ ನಿಮಗೆ ಇರುತ್ತೆ. ಪ್ರಯಾಣದ ಯೋಗ ಚೆನ್ನಾಗಿದೆ. ಹಾಗೆ ಈ ವಿದೇಶಿ ವ್ಯವಹಾರಗಳಿಂದ, ಅಂದರೆ ವಿದೇಶದಲ್ಲಿ ಯಾರಾದರೂ ಇದ್ದರೆ ಅಲ್ಲಿಂದ ನಿಮಗೆ ವಿಶೇಷ ಲಾಭಗಳು ನಿಮಗೆ ಸಿಕ್ಕತ್ತೆ. ಇನ್ನು ಪಂಚಮದಲ್ಲಿ ನಿಮಗೆ ಕೇತು ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಚಂಚಲ ಸ್ವಭಾವ ಇರುವಂಥದ್ದು. ಹಾಗಾಗಿನೇ ನೀವು ಕೆಟ್ಟ ಸ್ನೇಹಿತರ ಒಂದು ಪರಿಚಯವನ್ನು ಮಾಡ್ಕೊಳ್ತೀರಿ. ಹಾಗಾಗಿನೇ ಅಲ್ಪ ಸ್ವಲ್ಪ ಅಪಾಯದ ಸಾಧ್ಯತೆಗಳು ಕೂಡ ಈ ವರ್ಷದಲ್ಲಿ ಇರುತ್ತೆ ವಿದ್ಯಾರ್ಥಿಗಳಿಗೆ. ಹಾಗಾಗಿ ನಿಮ್ಮ ಅಧ್ಯಯನಕ್ಕೆ ಸ್ವಲ್ಪ ಅಡೆತಡೆಗಳು ಉಂಟಾಗುವಂತಹ ಸಾಧ್ಯತೆಗಳು ಇರುತ್ತೆ. ಇನ್ನು ಬಹಳ ವಿಶೇಷವಾಗಿ ಗುರು ನಿಮಗೆ ಏಪ್ರಿಲ್ ನಂತರದಲ್ಲಿ ನಿಮ್ಮ ಜನ್ಮ ರಾಶಿಗೆ ಬರೋದ್ರಿಂದ ಅಲ್ಲಿ ಕೆಲವೊಂದು ತಪ್ಪು ನಿರ್ಧಾರಗಳನ್ನು ಕೈಗೊಳ್ತೀರಿ. ಗುರು ಹಿರಿಯರು ಹೇಳುವಂಥ ಮಾತಿನಲ್ಲಿ ನಿಮಗೆ ಅಷ್ಟು ಆಸಕ್ತಿ ಇರಲ್ಲ. ಅವರ ಒಂದು ಮಾರ್ಗದರ್ಶನವನ್ನು ಅನುಸರಣೆ ಮಾಡಬೇಕು ಅನ್ನುವಂಥ ಒಂದು ವಿವೇಕ ಇರಲ್ಲ. ಆದ್ದರಿಂದಲೇ ಕೆಲವು ತಪ್ಪುಗಳನ್ನು ಮಾಡ್ಕೊಳ್ತೀರಿ. ಇದರಿಂದ ಕೆಲವೊಂದು ಸಮಸ್ಯೆಗಳು ಬರಬಹುದು. ತುಂಬ ಜಾಗರೂಕರಾಗಿ ಇರಬೇಕಾಗತ್ತೆ. ಇನ್ನು ಹಣಕಾಸಿನ ಪರಿಸ್ಥಿತಿ ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತೆ ಈ ವರ್ಷ. ನಿಮಗೆ ಹಣಕಾಸಿನ ಸುಧಾರಣೆ ಆಗುವಂಥದ್ದು. ಆದರೆ ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ಈ ವರ್ಷ ನಿಮಗೆ ಖರ್ಚುಗಳು ಹೆಚ್ಚಳ ಆಗುತ್ತೆ. ಹಾಗಾಗಿ ಅನಗತ್ಯವಾಗಿ ಆಗುವಂತಹ ಖರ್ಚುಗಳನ್ನು ನೀವೇನಾದರೂ ನಿಯಂತ್ರಣ ಮಾಡದೇ ಇದ್ದರೆ ಹಣಕಾಸಿನ ಸ್ಥಿತಿ ಸ್ವಲ್ಪ ತೊಂದರೆಗಳಿಗೆ ಒಳಗಾಗುತ್ತೆ. ಸಾಲ ಸೋಲ ಮಾಡುವಂತಹ ಒಂದು ಪರಿಸ್ಥಿತಿ ಬರ್ಬೋದು. ಇಲ್ಲ ಇದ್ದಬದ್ದ ಆಸ್ತಿಯನ್ನ ಮಾರಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಕೂಡ ಬರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ನಿಮ್ಮ ಹಣಕಾಸಿನ ಪರಿಸ್ಥಿತಿ ಯಾವಾಗ ಚೆನ್ನಾಗಿರುತ್ತೋ ಆಗ ಸ್ವಲ್ಪ ಉಳಿತಾಯ ಮಾಡುವಂಥ ಒಂದು ಮನಸ್ಸು ಮಾಡಿ. ಇದರಿಂದ ನೀವು ಲಾಭವನ್ನು ಪಡ್ಕೊಳ್ತೀರಿ. ಹಾಗೆ ಈ ನ್ಯಾಯಾಲಯದಲ್ಲಿ ಯಾವುದೇ ರೀತಿಯ ಪ್ರಕರಣಗಳಿದ್ರೆ ಅಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಬಹಳ ಪರಿಣಾಮಕಾರಿಯಾದಂತಹ ಒಂದು ವರ್ಷದ ಭಾಗ ಅಂತ ಹೇಳಿದ್ರೆ ಅದು ನಿಮಗೆ ಅಕ್ಟೋಬರ್ ನಂತರದಲ್ಲಿ ಒದಗಿ ಬರುವಂಥದ್ದು. ಹಾಗೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಹಿರಿಯರ ಒಂದು ಅನುಭವದ ಮಾತುಗಳನ್ನು ಕೇಳಿಸ್ಕೊಂಡು ಮುಂದುವರಿರಿ. ಇನ್ನು ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಸಂಘರ್ಷಗಳು ಇರುವಂಥದ್ದು. ಹಾಗಾಗಿ ಜೀವನ ಅಂದರೆ ಹೋರಾಟ. ನಿಮಗೆ ಆ ಹೋರಾಟದಲ್ಲಿ ಎಷ್ಟೋ ಜಯ ಗಳಿಸಿದ್ದೀರಿ. ಆದರೆ ಈ ವರ್ಷ ಕೂಡ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳಿರುವಂತಹ ಸಂದರ್ಭ ಇದೆ. ಆದರೆ ಒತ್ತಡ ಕಡಿಮೆ ಇರುತ್ತೆ. ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಹೆಚ್ಚಾಗಿ. ಆದರೂ ಕೂಡ ನಿಮ್ಮ ಸಂಗಾತಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೆಚ್ಚು ಬೆಂಬಲವನ್ನು ಕೊಡ್ತಾರೆ. ಹಾಗಾಗಿನೇ ಕೆಲವೊಂದು ಸಂದರ್ಭಗಳಲ್ಲಿ ಅವರ ಆಶ್ರಯದಲ್ಲೇ ನೀವು ಮುಂದುವರಿಯುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ವೈವಾಹಿಕ ಜೀವನ ಅಲ್ಪ ಸ್ವಲ್ಪ ನಿರಾಸೆಗೆ ಒಳಗಾಗುವಂಥದ್ದು ಇದೆ. ಹಾಗಾಗಿ ನೀವು ಹೆಚ್ಚು ನಿರೀಕ್ಷೆಗಳನ್ನು ಇಟ್ಕೊಂಡ್ರೂ ಕೂಡ ಅದು ನಿರೀಕ್ಷೆಗೆ ತಕ್ಕಂಥ ಫಲವನ್ನು ಕೊಡಲ್ಲ. ಇನ್ನು ಕೆಲವೊಮ್ಮೆ ನಿಮ್ಮ ಮನಸ್ಸಿಗೆ ನಕಾರಾತ್ಮಕ ಭಾವನೆಗಳು ಹೆಚ್ಚಾಗಿ ಬರುತ್ತೆ. ಈ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಬಹಳ ಬೇಗ ಬಂದ್ಬಿಡುತ್ತೆ ಈ ವರ್ಷದಲ್ಲಿ. ಹಾಗಾಗಿ ನಿಮ್ಮ ಸಂಗಾತಿಯಿಂದ ದೂರ ಇರಬೇಕು. ಸಂಗಾತಿಯ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಕಷ್ಟಕರ ಅನ್ನುವಂಥ ಭಾವನೆಗಳು ಬರಬಹುದು ನಿಮಗೆ. ಆದರೆ ಹೊಂದಾಣಿಕೆಯ ಮುಂದೆ ಯಾವುದೂ ಇಲ್ಲ. ಮನಸ್ಸನ್ನು ನೀವು ಈ ಸಂದರ್ಭದಲ್ಲಿ ಸ್ವಲ್ಪ ನಿಯಂತ್ರಣ ಮಾಡಿಕೊಂಡ್ರೆ ಪರಿಸ್ಥಿತಿಯನ್ನು ಕೂಡ ನಿಯಂತ್ರಿಸಿದಂತಾಗತ್ತೆ. ಹಾಗೆ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಈ ವರ್ಷ ಆತುರದ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಒಂದಲ್ಲ 10 ಬಾರಿ ಯೋಚನೆ ಮಾಡಿ ನಿರ್ಧಾರ ಮಾಡುವಂಥದ್ದು ಬಹಳ ಉತ್ತಮ. ಹಾಗಾಗಿನೇ ನಿಮ್ಮ ಸಂಗಾತಿಯ ಜೊತೆಗೆ ನಿಮ್ಮ ಬಲವರ್ಧನೆ ಆಗಬೇಕು, ಒಂದು ಸಂಬಂಧ ಗಟ್ಟಿಯಾಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಳಿ. ಆದಷ್ಟು ಮಾತನ್ನು ಕಡಿಮೆ ಮಾಡಿ.
ಇನ್ನು ಈ ವರ್ಷದಲ್ಲಿ ನಿಮ್ಮ ಸಂಗಾತಿಯ ಜೊತೆ ವಿಶೇಷವಾದಂತಹ ಒಂದು ಒಪ್ಪಂದವನ್ನ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಏನೋ ಒಂದು ಅಗ್ರಿಮೆಂಟ್, ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಕೂಡ ನಡೆಯುತ್ತೆ. ಆದರೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಸಂಗಾತಿಯ ಮೇಲೆ ಒತ್ತಡವನ್ನು ಹಾಕಬೇಡಿ. ಹಾಗೆ ಈ ಜೂನ್ ಮತ್ತು ಸೆಪ್ಟೆಂಬರ್ ತಿಂಗಳು ನಿಮ್ಮ ಪ್ರೀತಿಯ ಜೀವನಕ್ಕೆ ಅತ್ಯುತ್ತಮವಾದಂತಹ ತಿಂಗಳಾಗಿರುತ್ತೆ. ಇಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಕೂಡ ನಿರೀಕ್ಷೆ ಮಾಡಬಹುದು. ಹಾಗೆ ಬಹಳ ಜಾಗರೂಕತೆಯಿಂದ ನೀವು ನಿಮ್ಮ ಭಾವನೆಗಳ ಜೊತೆಯಲ್ಲಿ ಆಟ ಆಡಬೇಕು. ಹಾಗಾಗಿನೇ ನೀವು ಸಾಹಸ ಕೃತ್ಯಗಳಲ್ಲಿ ತೊಡಗಿರುವಂಥವರು, ಕ್ರೀಡಾಪಟುಗಳು ವಿಶೇಷವಾಗಿ ಒಳ್ಳೆಯ ಅನುಕೂಲ ಸ್ಥಿತಿಗಳನ್ನು ಪಡ್ಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಆರಂಭದಲ್ಲಿ ಸ್ವಲ್ಪ ಏರಿಳಿತಗಳಿದ್ರೂ ಕೂಡ ಕೆಲವೊಮ್ಮೆ ನಿಮ್ಮ ಕನ್ಸಿಸ್ಟೆನ್ಸಿಯಿಂದಲೇ ನೀವು ಗೆಲುವನ್ನ ಕಾಣಲಿಕ್ಕೂ ಕೂಡ ಸಾಧ್ಯ ಇದೆ. ಹಾಗಾಗಿ ತಾಳ್ಮೆಯಿಂದ ಕೆಲಸ ಮಾಡಿದ್ರೆ ಖಂಡಿತ ಫಲ ಇದೆ. ಅದಕ್ಕಾಗಿ ನಿಮ್ಮ ಮನಸ್ಸನ್ನ ನೀವು ಆಗಾಗ್ಗೆ ನಿಯಂತ್ರಣ ಮಾಡ್ತಾ ಇರಬೇಕಾಗತ್ತೆ. ಇನ್ನು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕುವಂಥದ್ದು ನಿಮಗೆ ವೃತ್ತಿ ಜೀವನದಲ್ಲಿ. ಹಾಗಾಗಿನೇ ನಿಮ್ಮ ಮೇಲಧಿಕಾರಿಗಳು, ಸಹೋದ್ಯೋಗಿಗಳು ನಿಮ್ಮ ಜೊತೆಯಲ್ಲಿರ್ತಾರೆ, ನಿಮಗೆ ಮಾರ್ಗದರ್ಶನ ನೀಡ್ತಾರೆ, ಸಹಕಾರ ಕೊಡ್ತಾರೆ. ಆದರೆ ಅದನ್ನು ನೀವು ಧನಾತ್ಮಕವಾಗಿ ಉಪಯೋಗ ಮಾಡಿಕೊಳ್ಬೇಕು. ಇನ್ನು ಈ ಹೊಸ ವರ್ಷ ನಿಮ್ಮ ಉತ್ತಮ ಸಾಧನೆಗೆ ಗೌರವವನ್ನು ತರುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ಕಷ್ಟದ ಸನ್ನಿವೇಶಗಳಿದ್ರೂ ಕೊನೆಗೆ ನೀವು ಸಾಧನೆ ಮಾಡಿ ತೋರಿಸ್ಲಿಕ್ಕೂ ಅವಕಾಶ ಇದೆ. ಹಾಗಾಗಿ ಸಂಪೂರ್ಣವಾದಂತಹ ಗಮನವನ್ನು ನೀವು ಇಟ್ಟು ನಿಮ್ಮ ಅಧ್ಯಯನದ ಮೇಲೆ ಗುರಿಯನ್ನು ತಲುಪುವಂಥ ಒಂದು ಪ್ರಯತ್ನ ಮಾಡಿ. ಪ್ರಯತ್ನ ಇಲ್ಲದೆ ನಿಮಗೆ ಯಾವುದೇ ಫಲ ಈ ವರ್ಷ ನಿಮಗೆ ಸಿಕ್ಕಲ್ಲ. ಹಾಗೆ ನೀವು ಸಂಶೋಧನಾ ಕ್ಷೇತ್ರದಲ್ಲಿ ಏನಾದರೂ ಇದ್ದರೆ ಅಥವಾ ಈ ಹಣಕಾಸಿನ ಕ್ಷೇತ್ರದಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ರೆ ಒಳ್ಳೆಯ ಲಾಭಗಳನ್ನು ಪಡ್ಕೊಳ್ಳುವಂಥ ಒಂದು ಉತ್ತಮವಾದಂಥ ಅವಕಾಶಗಳು ಕೂಡ ಇದೆ. ಹಾಗೆ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ಹಾಗೆ ಈ ವರ್ಷ ನಿಮ್ಮ ಆರೋಗ್ಯದ ಕಡೆ ಕೂಡ ನೀವು ಸ್ವಲ್ಪ ಗಮನವನ್ನು ಕೊಡಬೇಕು. ಆಹಾರದ ಕಡೆ ಗಮನ ಕೊಡಿ. ಹೆಚ್ಚು ಓಡಾಟ ಇರೋದ್ರಿಂದ ಆಹಾರ ವಿಹಾರಾದಿಗಳಲ್ಲಿ ವ್ಯತ್ಯಾಸ ಆಗಿ ಆರೋಗ್ಯ ಕೂಡ ನಿಮಗೆ ಕೈ ಕೊಡುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಕಾಲಕಾಲಕ್ಕೆ ವೈದ್ಯರನ್ನ ಭೇಟಿ ಮಾಡುವಂಥದ್ದು, ವೈದ್ಯಕೀಯ ತಪಾಸಣೆ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ತಕ್ಷಣ ಚಿಕಿತ್ಸೆ ಪಡ್ಕೊಳ್ಳುವಂಥದ್ದು ಇನ್ನೂ ಅಗತ್ಯ ಇದೆ. ಇನ್ನು ಆರೋಗ್ಯ ನಿಮಗೆ ಕೆಲವು ಸೋಂಕಿನಿಂದ ತೊಂದರೆಗಳಾಗಬಹುದು. ಇನ್ನು ಕಣ್ಣಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲೂ ಕೂಡ ನೀವು ಸ್ವಲ್ಪ ಜಾಗೃತರಾಗಿ ಇರಬೇಕಾಗತ್ತೆ. ಇನ್ನು ಬಹಳ ವಿಶೇಷವಾಗಿ ನೀವು ಮಹಾವಿಷ್ಣುವನ್ನ ಆರಾಧನೆ ಮಾಡಿ. ಹಾಗೆ ವಿಷ್ಣು ತತ್ವ ಇರುವಂತಹ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಒಂದು ಸೇವೆಯನ್ನು ಮಾಡಿ ಬನ್ನಿ. ಒಳ್ಳೆಯ ಫಲ ಈ ವರ್ಷದಲ್ಲಿ ನಿಮಗೆ ಸಿಕ್ಕತ್ತೆ. ಹಾಗೆ ವಿಶೇಷವಾಗಿ ತಂದೆ ತಾಯಿಯಂದ್ರಿದ್ರೆ ಅವರಿಗೆ ಗೌರವ ಕೊಡುವಂಥದ್ದು, ಹಾಗೆ ಅವರ ಮಾರ್ಗದರ್ಶನದಲ್ಲಿ ಕೆಲವು ಗುರುತರವಾದಂಥ ಕುಟುಂಬದ ಪರವಾಗಿ ಮಾಡುವಂತಹ ಕೆಲಸ ಕಾರ್ಯಗಳನ್ನ ನೀವು ಆರಂಭ ಮಾಡುವಂಥದ್ದನ್ನ ಮುಂದುವರಿಸಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಈ ವರ್ಷ ತಮಗೆ ಸರ್ವ ರೀತಿಯಲ್ಲೂ ಕೂಡ ಅನುಕೂಲವನ್ನು ತರಲಿ, ಒಳ್ಳೆಯದಾಗಲಿ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ 2024 ಹೊಸ ವರ್ಷ ಹೊಸ ನಿರೀಕ್ಷೆಗಳೊಂದಿಗೆ ಪ್ರಾರಂಭ ಆಗುತ್ತೆ. ಏಕೆಂದರೆ ತುಂಬ ದೊಡ್ಡ ದೊಡ್ಡ ಕನಸುಗಳನ್ನು ಹೊಂದಿರುವಂಥ ವರ್ಷ ಇದು. ಹಾಗಾಗಿ ಆ ಕನಸುಗಳು ನನಸಾಗಬೇಕು ಅಂತ ಹೇಳಿದ್ರೆ ಈ ವರ್ಷದಲ್ಲಿ ಬಹಳ ಸಿಸ್ಟಮ್ಯಾಟಿಕ್ ಆಗಿ ನೀವು ಕೆಲಸಗಳನ್ನು ಆರಂಭ ಮಾಡಬೇಕಾಗತ್ತೆ. ಅದರಲ್ಲೂ ಗುರು ನಿಮಗೆ ಮೇ ತಿಂಗಳವರೆಗೆ ಲಾಭಸ್ಥಾನದಲ್ಲಿರ್ತಾನೆ. ಅಲ್ಲಿಯವರೆಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ಯಾವುದೇ ರೀತಿಯ ಉದ್ಯೋಗ ಇರಲಿ ಅದು ಯಶಸ್ವಿಯಾಗಿ ನಡೆಯುತ್ತೆ. ಆದರೆ ಮೇ ನಂತರದಲ್ಲಿ ಗುರು ನಿಮಗೆ ವ್ಯಯಸ್ಥಾನಕ್ಕೆ ಬರೋದ್ರಿಂದ ಸ್ವಲ್ಪ ಕೆಲಸ ಕಾರ್ಯಗಳು ಹಿನ್ನಡೆಯನ್ನು ಅನುಭವಿಸುತ್ತೆ. ಹಾಗೆ ಸ್ವಲ್ಪ ಕಷ್ಟ, ನೋವು, ದೂರವಾಗುವಂತಹ ಸಂದರ್ಭಗಳು ಕೂಡ ಹತ್ತಿರ ಬರ್ತಾ ಇರುತ್ತೆ. ಇನ್ನು ವಿಶೇಷವಾಗಿ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಕೆಲವೊಂದು ಆಮೂಲಾಗ್ರವಾದಂತಹ ಬದಲಾವಣೆಗಳನ್ನು ತರುವಂಥದ್ದು ಕೂಡ ಇದೆ. ಇನ್ನು ನಿಮ್ಮ ಉದ್ಯೋಗ, ವ್ಯಾಪಾರ, ವಿದ್ಯಾಭ್ಯಾಸ, ವೈಯಕ್ತಿಕ ಜೀವನ ಉತ್ತಮವಾಗಿರಲಿ ಅಂತ ಹೇಳಿ ತುಂಬ ಪ್ರಯತ್ನ ಪಡ್ತೀರಿ. ಆದರೆ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂತಹ ಫಲಗಳು ನಿಮಗೆ ಸಿಕ್ಕದೇ ಇರಬಹುದು ಈ ವರ್ಷದಲ್ಲಿ. ಏಕೆಂದರೆ ಈ ಭಾಗ್ಯಸ್ಥಾನದಲ್ಲಿ ಶನಿ ಕೂಡ ಇರುವಂಥದ್ದು 9ರ ಸ್ಥಾನದಲ್ಲಿ ಈ ವರ್ಷದಲ್ಲಿ. ಹಾಗಾಗಿ ಈ ಗ್ರಹಗತಿಗಳ ಸ್ಥಾನವನ್ನು ನೋಡಿದ್ರೆ ನಿಮ್ಮ ಅಭ್ಯಾಸ ಅಥವಾ ನಿಮ್ಮ ಒಂದು ಪ್ರಯತ್ನ ಏನಿದೆ ಅದು ಸಾಕಷ್ಟು ಮುಂದುವರಿಬೇಕಾಗತ್ತೆ. ಇನ್ನು ಈ ವರ್ಷದಲ್ಲಿ ನಿಮಗೆ ಎಲ್ಲರೊಡನೆ ಬೆರೆತು ಒಂದು ಕೆಲಸ ಮಾಡಬೇಕು, ಕುಟುಂಬಸ್ಥರ ಜೊತೆಯಲ್ಲಿ ಒಂದು ಸಹಕಾರಿ ತತ್ವದಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಮನೋಭಿಲಾಷೆ ಬಹಳ ಇದೆ. ಅಂಥ ಒಂದು ಬುದ್ಧಿ ಇದೆ. ಆದರೆ ಕೆಲವೊಂದು ಅಹಿತಕರ ಘಟನೆಗಳಿಂದ ದೂರ ಉಳಿಯುವಂಥ ಪ್ರಸಂಗಗಳು ಕೂಡ ಬರಬಹುದು. ಹಾಗೆ ಹಣಕಾಸಿನ ಬಗ್ಗೆ ಈ ವರ್ಷದಲ್ಲಿ ನಿಮಗೆ ಹೆಚ್ಚಿನ ಆಸೆ ಇರಲ್ಲ, ದೊಡ್ಡ ದೊಡ್ಡ ಕಮಿಟ್ಮೆಂಟ್ಗಳಿರಲ್ಲ. ನಿಮಗೆ ಗೊತ್ತಿದೆ ಯಾವ ಕೆಲಸವನ್ನ ಮಾಡಿದ್ರೆ ಪೂರ್ತಿ ಆಗುತ್ತೆ, ಯಾವುದೋ ಅನುಕೂಲವನ್ನು ತರುತ್ತೆ ಅಂತ ಹೇಳಿ ಆರಂಭದಲ್ಲೇ ಒಳ್ಳೆ ನಿರ್ಧಾರವನ್ನು ಕೈಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ
ಈ ವರ್ಷದಲ್ಲಿ ಯಾರನ್ನು ಕೂಡ ಸುಲಭವಾಗಿ ನಂಬಲ್ಲ ನೀವು. ಏಕೆಂದ್ರೆ ಹಿಂದಿನ ಅನುಭವ ನಿಮಗೆ ಭಾರಿ ಪಾಠವನ್ನು ಕಲಿಸಿದೆ. ಹಾಗಾಗಿನೇ ಯಾರನ್ನ ನಂಬಿದ್ರೂ ಕೂಡ ನೀವು ಅವರ ಮೇಲೆ ಒಂದು ಕಣ್ಣಿಟ್ಟಿರ್ತೀರಿ. ಹಾಗೆ ಈ ಚಲನವಲನಗಳ ಬಗ್ಗೆ ಆಗಲಿ, ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯಾಪಾರ ವ್ಯವಹಾರಗಳಲ್ಲಾಗಲಿ ಬಹಳ ಎಚ್ಚರಿಕೆಯಿಂದ ಇರುವಂಥ ಸಂದರ್ಭ ಇದೆ. ಹಾಗೆ ಸಂದರ್ಭಕ್ಕೆ ತಕ್ಕಂತೆ ನೀವು ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಹಾಗಾಗಿ ಕೆಲವೊಮ್ಮೆ ತೆಗೆದುಕೊಂಡಂತಹ ತೀರ್ಮಾನಗಳನ್ನು ಬದಲಾವಣೆ ಮಾಡುವಂಥದ್ದು ಕೂಡ ಇದೆ. ಯಾಕೆಂತ ಹೇಳಿದ್ರೆ ನಿಮಗೆ ಯಾವುದು ಸರಿ ಬರಲ್ಲ, ಎಲ್ಲಿ ಅನುಮಾನ ಬರುತ್ತೆ ಅಂಥದ್ದನ್ನು ಕೂಡಲೇ ಬದಲಾಯಿಸುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗಾಗಿ ಖರ್ಚು ವೆಚ್ಚಗಳಿಗೆ ಹಿಂದೆ ಮುಂದೆ ನೋಡಲ್ಲ, ಬಹಳ ವಿಶೇಷವಾಗಿ ನೀವು ಶ್ರಮಪಟ್ಟಾದರೂ ಕೆಲಸವನ್ನು ಮುಂದುವರಿಸ್ತೀರಿ. ಇನ್ನು ಈ 12ನೇ ಮನೆಯಲ್ಲಿ ನಿಮಗೆ ಗುರು ಇದ್ದಾಗ ಮಕ್ಕಳಿಂದ ಸ್ವಲ್ಪ ತೊಂದರೆಗಳಾಗುವಂಥದ್ದು, ಮಕ್ಕಳು ನಿಮ್ಮ ವಿರುದ್ಧವಾಗಿ ನಿಲ್ಲುವಂಥದ್ದು ಅಥವಾ ಮಕ್ಕಳ ವಿಚಾರವಾಗಿ ಹೆಚ್ಚು ಖರ್ಚುಗಳನ್ನು ಮಾಡುವಂಥ ಒಂದು ಅಗತ್ಯತೆ ಕೂಡ ಬರಬಹುದು. ಹಾಗಾಗಿನೇ ಈ ಬೆಳೆಯುತ್ತಿರುವ ಖರ್ಚನ್ನು ನಿಯಂತ್ರಣ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ವಿವೇಚನೆಯನ್ನು ಇಟ್ಕೊಳ್ಬೇಕಾಗತ್ತೆ. ಇನ್ನು ಈ 9ನೇ ಮನೆಯ ಶನಿಯಿಂದ ನಿಮಗೆ ಈ ಸರ್ಕಾರದ ಕಾನೂನಿನ ಒಂದು ಕ್ಷೇತ್ರದಲ್ಲಿ ಅಥವಾ ಕಾನೂನಿನಿಂದ ಕೆಲವೊಮ್ಮೆ ಹಿನ್ನಡೆ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯ ಅಪರಾಧಗಳನ್ನಾಗಲಿ, ಯಾವುದೇ ರೀತಿಯ ತಪ್ಪುಗಳನ್ನಾಗಲಿ ಅದು ಕಾನೂನಿನ ದೃಷ್ಟಿಯಿಂದ ನೀವು ಮಾಡಬಾರ್ದು. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾದಂಥ ಸಂದರ್ಭ ಇದು. ಹಾಗೆ ಕೆಲವೊಮ್ಮೆ ನಿಮ್ಮ ಶತ್ರುಗಳ ಕೈ ಮೇಲಾಗುವಂಥದ್ದು ಕೂಡ ಈ ವರ್ಷದಲ್ಲಿರುತ್ತೆ. ಹಾಗಾಗಿ ಯಾರನ್ನು ಕೂಡ ನೀವು ಸಾಮಾನ್ಯವಾಗಿ ಪರಿಗಣಿಸಬಾರ್ದು. ಅಂದರೆ ಆ ಹಿತಶತ್ರುಗಳೇನಿದೆ ಅವರು ಯಾವ ರೀತಿಯಲ್ಲಿ ನಿಮಗೆ ತೊಂದರೆಯನ್ನು ಕೊಡ್ತಾರೆ, ಯಾವ ರೀತಿ ವಿರುದ್ಧವಾಗಿ ನಿಲ್ತಾರೆ ಅನ್ನುವಂಥದ್ದನ್ನು ಬಹಳ ಸೂಕ್ಷ್ಮವಾಗಿ ನೀವು ಅಲರ್ಟ್ ಆಗಿ ಯಾವಾಗಲೂ ಕೂಡ ನೀವು ಗಮನಿಸಬೇಕಾಗತ್ತೆ. ಹಾಗೆ ಈ ವರ್ಷ ನಿಮ್ಮ ಹೆಸರನ್ನು ಹಾಳು ಮಾಡುವಂಥದ್ದು ನಿಮ್ಮ ಮಾತು. ಹಾಗಾಗಿ ಬುಧ ವಾಕ್ಶಕ್ತಿಯ ಸೂಚಕ, ನಿಮ್ಮ ರಾಶಿಯ ಅಧಿಪತಿ. ಹಾಗಾಗಿನೇ ಈ ವರ್ಷದಲ್ಲಿ ಮಾತಿನಲ್ಲಿ ವ್ಯತ್ಯಾಸಗಳಾದಾಗ ವಿರಸಗಳಾಗತ್ತೆ, ಬೇಸರಗಳು ಕೂಡ ಆಗುವಂಥದ್ದು ಇರುತ್ತೆ. ಹಾಗಾಗಿ ಮಾತಾಡುವ ಮೊದಲು ಬಹಳ ಯೋಚನೆ ಮಾಡಿ ನೀವು ಮಾತಾಡಬೇಕಾಗತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ನಿಮಗೆ ಬೇಕಾದಂತಹ ಬಂಡವಾಳ ಆಗಲಿ ಅಥವಾ ನಿಮ್ಮ ಖರ್ಚಿಗೆ ಬೇಕಾದಂಥ ಹಣ ಆಗಲಿ, ಯಾವುದೋ ಒಂದು ವಸ್ತು ಅಥವಾ ವಾಹನ ಖರೀದಿಗೆ ಬೇಕಾದಂಥ ಹಣ ಒದಗಿ ಬರುತ್ತೆ. ಬ್ಯಾಂಕಿನಿಂದ ಸಾಲ ಸಿಕ್ಕತ್ತೆ. ಸಂಘ ಸಂಸ್ಥೆಗಳು ಸಾಲವಾಗಿ ಕೊಡಲಿಕ್ಕೂ ಕೂಡ ಮುಂದೆ ಬರುವಂಥದ್ದು ಇದೆ. ಇನ್ನು ಈ ವರ್ಷದಲ್ಲಿ ನಿಮಗೆ ಯಾವುದೇ ಒಂದು ರೀತಿಯ ಸ್ಥಿರವಾದ ಆದಾಯ ಅನ್ನುವಂಥದ್ದು ಇರಲ್ಲ. ಹಾಗಾಗಿ ಒಂದು ತಿಂಗಳು ಆದಾಯ ಇದ್ದರೆ ಮತ್ತೊಂದು ತಿಂಗಳು ಸ್ವಲ್ಪ ಕಡಿಮೆ ಆದಾಯ ಇರ್ಬೋದು, ಇಲ್ಲ ಅದಕ್ಕಿಂತ ಹೆಚ್ಚು ಆದಾಯ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ಟಾರೆ ತುಂಬ ಫ್ಲಕ್ಚುಯೇಷನ್ಸ್ ಇರುವಂಥದ್ದು ಈ ಫೈನಾನ್ಷಿಯಲ್ ಮ್ಯಾಟರ್ನಲ್ಲಿ. ಇನ್ನು ಅನಾವಶ್ಯಕವಾಗಿ ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂಥ ವಾದ ವಿವಾದಗಳು ಕೂಡ ಉಂಟಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಯಾವುದೇ ಒಂದು ತಂಟೆ ತಕರಾರುಗಳಿರಲಿ, ನ್ಯಾಯಾಲಯದ ಪ್ರಕರಣಗಳಿರಲಿ, ಅದನ್ನು ಈ ವರ್ಷ ಬಹಳ ತಾಳ್ಮೆಯಿಂದ ನೀವು ಪರಿಹಾರ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಸಮಾಜದಲ್ಲಿ ನಿಮ್ಮ ಗೌರವ ಸ್ಥಾನಮಾನವನ್ನು ಉಳಿಸ್ಕೊಳ್ಳಿಕ್ಕೆ ಬಹಳ ಪ್ರಯತ್ನ ಪಡ್ತೀರಿ. ಹಾಗಾಗಿ ನಿಮ್ಮ ಕುಟುಂಬದ ಗೌರವ ಇರ್ಬೋದು, ನಿಮ್ಮ ವೈಯಕ್ತಿಕ ಗೌರವ ಇರ್ಬೋದು, ಇದನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ಮುಂದುವರಿಯುತ್ತೆ. ಹಾಗೆ ಈ ವರ್ಷ ನಿಮ್ಮ ಪ್ರೀತಿ ಪಾತ್ರರಿಗಾಗಿ ಹೆಚ್ಚು ತ್ಯಾಗ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ನಿಮಗೆ ಯಾವುದೇ ಲಾಭ ಬರದೇ ಇದ್ರೂ ಕೂಡ ಯಾವುದೇ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳದೆ ಕೆಲಸಗಳನ್ನು ಮಾಡ್ತೀರಿ. ಇದು ಎಲ್ಲರೂ ಕೂಡ ನಿಮ್ಮನ್ನು ಅಭಿನಂದಿಸುವಂಥದ್ದು ಕೂಡ ಆಗುತ್ತೆ. ಜೊತೆಗೆ ಈ ವರ್ಷ ನಿಮಗೆ ಕೈಗೊಂಡ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನವಾಗಾದರೂ ಕೂಡ ಜಯಗಳಿಸುವತ್ತ ನಡೆಯುತ್ತೆ. ಹಾಗಾಗಿ ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಂಡು ಮುಂದುವರಿಸಿ ಒಳ್ಳೆಯ ಫಲಗಳು ನಿಮಗೆ ಸಿಕ್ಕತ್ತೆ. ಅದರಲ್ಲೂ ಈ ಮೇ ನಂತರದಲ್ಲಿ ವ್ಯಯಸ್ಥಾನದಲ್ಲಿ ಗುರು ಬರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಕುಟುಂಬಕ್ಕಾಗಿ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡುವಂಥ ಆಸೆ ಇದ್ರೂ ಕೂಡ ನಿಮ್ಮ ದೇಹ ವಿಶ್ರಾಂತಿಯನ್ನು ಬಯಸುತ್ತೆ. ಹಾಗಾಗಿನೇ ನಿಮ್ಮನ್ನು ಅಪಾರ್ಥ ಮಾಡಿಕೊಳ್ಳುವಂಥವ್ರ ಸಂಖ್ಯೆ ಜಾಸ್ತಿ ಇರುತ್ತೆ. ಹಾಗೆ ಈ ಸದಾಕಾಲ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿಕ್ಕೆ ತುಂಬ ಇಷ್ಟಪಡ್ತೀರಿ, ತುಂಬ ಎಂಗೇಜ್ಡ್ ಆಗಿರಲಿಕ್ಕೆ ಇಷ್ಟಪಡ್ತೀರಿ. ಆದರೆ ಕೆಲವೊಮ್ಮೆ ಈ ಆರೋಗ್ಯ ಪರಿಸ್ಥಿತಿ ಆಗಲಿ ಅಥವಾ ಬೇರೆ ಒಂದು ಬಾಹ್ಯ ಕಾರಣಕ್ಕಾಗಿ ತಟಸ್ಥವಾಗಿ ಉಳಿಯುವಂಥದ್ದು ಕೂಡ ಈ ವರ್ಷದಲ್ಲಿ ಇರುತ್ತೆ. ಹಾಗೆ ಕುಟುಂಬದವರ ಸಹಕಾರದಿಂದ ವಿದೇಶಕ್ಕೆ ತೆರಳುವಂಥ ಒಂದು ಅವಕಾಶ ಲಭ್ಯವಾಗುತ್ತೆ ನಿಮಗೆ. ಇದು ಬಹಳ ಅಪರೂಪಕ್ಕೆ ಬರುವಂಥ ಒಂದು ಸಪೋರ್ಟ್ ಇದು. ಹಾಗಾಗಿ ಯಾವುದೇ ರೀತಿಯ ಅವಕಾಶಗಳು ಬಂದರೆ ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ. ಇನ್ನು ಈ ವರ್ಷದಲ್ಲಿ ಒಳ್ಳೆಯ ಯೋಗ ಇರುವಂಥದ್ದು ಕೂಡ ಇದೆ. ವಿವಾಹ ಆಗತ್ತೆ, ಉದ್ಯೋಗ ಸಿಕ್ಕತ್ತೆ, ಅಥವಾ ನಿಮಗೆ ಬರಬೇಕಾದಂತಹ ಹಣವೋ ಆಸ್ತಿ ಪಾಸ್ತಿಯೋ ಬರಲಿಕ್ಕೆ ಎಲ್ಲ ಅವಕಾಶಗಳು ಇದೆ. ವೇದಿಕೆ ಸಿದ್ಧ ಆಗಿದೆ. ಆದರೆ ಅದನ್ನು ಸೂಕ್ತವಾದ ವ್ಯಕ್ತಿಯ ಸಮ್ಮುಖದಲ್ಲಿ ಇಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೇಕು. ಅದಕ್ಕಾಗಿ ಸ್ವಲ್ಪ ಪ್ರಯತ್ನ ಪಡಬೇಕಾಗತ್ತೆ.
ಇನ್ನು ಬೇರೆ ಬೇರೆ ರೀತಿಯ ಯೋಜನೆಗಳಲ್ಲಿ ಹಣ ತೊಡಗಿಸುವಂಥ ಒಂದು ಆಸಕ್ತಿ ಇರುತ್ತೆ. ಹಾಗೆ ಉದ್ಯೋಗವನ್ನ ಬದಲಾವಣೆ ಮಾಡಬೇಕು ಅನ್ನುವಂಥ ಮನಸ್ಸೇನಾದರೂ ಇದ್ರೆ ಈ ವರ್ಷದಲ್ಲಿ ಅದು ಕೂಡ ಪರಿಣಮಿಸುತ್ತೆ. ಒಟ್ಟಾರೆ ನೀವು ಶ್ರಮಪಟ್ಟಷ್ಟು ಫಲಗಳು ಸಿಕ್ಕುವಂಥದ್ದಿದೆ. ಆದರೆ ಈ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಒಟ್ಟಾರೆ ಈ ವರ್ಷ ನಿಮಗೆ ಸಂತೃಪ್ತಿಯ ವರ್ಷ ಆದರೂ ಕೂಡ ದೈಹಿಕವಾಗಿ ಸ್ವಲ್ಪ ಕಷ್ಟಪಟ್ಟೆ ಮುಂದುವರಿಬೇಕಾಗತ್ತೆ. ಹಾಗೆ ಈ ವರ್ಷದಲ್ಲಿ ನಿಮ್ಮ ಕುಲದೇವರನ್ನ ದರ್ಶನ ಮಾಡ್ಕೊಂಡು ಬನ್ನಿ. ಇನ್ನು ಕುಲದೇವರಿಗೆ ಸಲ್ಲಬೇಕಾದಂತಹ ಕಾಣಿಕೆಗಳು ಯಾವುದಾದ್ರೂ ಇದ್ರೆ ಅದನ್ನ ಮೊದಲು ಸಲ್ಲಿಸ್ಬಿಡಿ. ಇನ್ನು ನಿಮ್ಮ ಜಾತಕದಲ್ಲಿ ನೀವು ಶುಕ್ರನನ್ನ ಬಲಪಡಿಸ್ಕೊಳ್ಬೇಕು. ಅದಕ್ಕಾಗಿ ಕೆಲವು ಪರಿಹಾರ ಕ್ರಮಗಳನ್ನ ಅನುಸರಣೆ ಮಾಡಬೇಕು. ಆಗ ನಿಮಗೆ ಜೀವನದಲ್ಲಿ ಯಶಸ್ಸು ಸಿಕ್ಕತ್ತೆ. ಒಳ್ಳೆಯದಾಗ್ಲಿ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ 2024ನೇ ವರ್ಷ ಅನಿವಾರ್ಯವಾಗಿ ಕೆಲಸ ಕಾರ್ಯಗಳನ್ನು ಜವಾಬ್ದಾರಿಯುತವಾಗಿ ಮಾಡಬೇಕಾದಂಥ ಒಂದು ವರ್ಷ. ಅದರಲ್ಲೂ ನಿಮಗೆ ಗುರು ಈ ಮೇ ತಿಂಗಳವರೆಗೆ 10ರ ಸ್ಥಾನದಲ್ಲಿರ್ತಾನೆ, ಉದ್ಯೋಗ ಸ್ಥಾನ. ಹಾಗಾಗಿನೇ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ನಷ್ಟಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಮೇ ನಂತರದಲ್ಲಿ ಗುರು ನಿಮಗೆ ಲಾಭ ಸ್ಥಾನಕ್ಕೆ ಬರೋದ್ರಿಂದ ಬಹಳ ವಿಶೇಷ ಫಲಗಳನ್ನು ಅನುಭವಿಸ್ತೀರಿ. ಆ ಸಂದರ್ಭದಲ್ಲಿ ನಿಮ್ಮ ಕಾರ್ಯವೈಖರಿಗೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಬಹಳ ವಿನೂತನವಾಗಿ ಮಾಡ್ತೀರಿ, ವಿಶೇಷವಾಗಿ ಮಾಡ್ತೀರಿ. ಬಹಳ ಯೂನಿಕ್ ಆಗಿ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡುವಂಥ ಒಂದು ಬುದ್ಧಿಶಕ್ತಿ ನಿಮಗಿರುತ್ತೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಕಂಡು ಕೆಲವರಿಗೆ ಹೊಟ್ಟೆ ಉರಿ ಬರುವಂಥದ್ದು, ಕೆಲವರಿಗೆ ದ್ವೇಷ ಮತ್ಸರ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಈ ವರ್ಷ. ಅದಕ್ಕಾಗಿನೇ ಶತ್ರುಗಳ ಸಂಖ್ಯೆ ಕೂಡ ನಿಮಗೆ ಈ ವರ್ಷದಲ್ಲಿ ಜಾಸ್ತಿ ಆಗುತ್ತೆ. ಹಾಗಾಗಿನೇ ಕೆಲಸ ಕಾರ್ಯಗಳು ಒಂದು ಹಂತಕ್ಕೆ ಬರುವವರೆಗೂ ಕೂಡ ಎಲ್ಲ ವಿಚಾರಗಳನ್ನು ಕೂಡ ನೀವು ರಹಸ್ಯವಾಗಿ ಇಟ್ಕೊಳ್ಳಿ. ಕೆಲಸ ಆರಂಭದ ಮೊದಲೇ ನೀವು ಕೆಲಸದ ಬಗ್ಗೆ ಹೆಚ್ಚು ಪ್ರಚಾರವನ್ನು ಮಾಡಬೇಡಿ. ಕೆಲಸ ಆದ ಮೇಲೆ ತನ್ನಿಂದ ತಾನೇ ಅದು ತಿಳಿಯುತ್ತೆ ಉಳಿದವರಿಗೆ. ಹಾಗಾಗಿ ಇಂಥ ಒಂದು ಪ್ರಯತ್ನದಲ್ಲಿ, ಅದರಲ್ಲೂ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿ ಈ ಒಂದು ಜವಾಬ್ದಾರಿಯನ್ನು ನೀವು ನಿರ್ವಹಣೆ ಮಾಡಬೇಕಾಗತ್ತೆ. ಹಾಗೆ ಈ ಕೌಟುಂಬಿಕ ಜೀವನ ಮತ್ತು ವೃತ್ತಿ ಜೀವನ ಇದೆರಡರ ನಡುವೆ ಒಂದು ಸಮತೋಲನವನ್ನು ಕಾಯ್ದುಕೊಳ್ಬೇಕು. ಎಲ್ಲೋ ಒಂದು ಕಡೆ ನಿಮಗೆ ಕೆಲಸ ಅಂದರೆ ಇಷ್ಟ, ಕುಟುಂಬವನ್ನು ಮರೆತು ಬಿಡ್ತೀರಿ. ಕೆಲವರಿಗೆ ಕುಟುಂಬದ ಒಂದು ಗೀಳು ಜಾಸ್ತಿ ಇರುತ್ತೆ, ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಲ್ಲ. ಹಾಗಾಗಿನೇ ಈ ಇಂಬ್ಯಾಲೆನ್ಸ್ ಆಗೋದ್ರಿಂದಲೇ ಯಾವುದೋ ಒಂದು ಕ್ಷೇತ್ರದಲ್ಲಿ ನಿಮ್ಮ ಸಾಧನೆ ಶೂನ್ಯವಾಗಿಬಿಡುತ್ತೆ. ಹಾಗಾಗಿನೇ ಈ ಸಮತೋಲನವನ್ನು ಕಾಯ್ದುಕೊಳ್ಳುವಂಥದ್ದು ಬಹಳ ಮುಖ್ಯ. ಅಂಥ ಒಂದು ಪ್ರಯತ್ನಗಳು ಕೂಡ ತುಂಬ ನಡೆಯುತ್ತೆ. ಹಾಗಾಗಿ ನಿಮ್ಮ ಹಿಂದಿನ ಅನುಭವಗಳೇನಿದೆ ಅದು ನಿಮ್ಮನ್ನು ಈ ವರ್ಷದಲ್ಲಿ ಮುನ್ನಡೆಸುತ್ತೆ. ಇನ್ನು ನಿಮ್ಮ ಆದಾಯ ಹೆಚ್ಚಳ ಆಗುವಂಥದ್ದು ಮೇ ತಿಂಗಳ ನಂತರದಲ್ಲಿ. ಹಾಗಾಗಿನೇ ಸ್ವಲ್ಪ ಉಳಿತಾಯ, ಹಾಗೆ ಯಾವುದೋ ಒಂದು ಸ್ಥಿರಾಸ್ತಿಯ ವಿಚಾರವಾಗಿ ಬಂಡವಾಳ ಹಾಕುವಂಥದ್ದು, ಮನೆಯನ್ನು ಖರೀದಿ ಮಾಡುವಂಥದ್ದು, ವಾಹನವನ್ನು ಖರೀದಿ ಮಾಡುವಂಥ ಯೋಗ ಈ ವರ್ಷದಲ್ಲಿ ನಿಮಗೆ ಇರುತ್ತೆ. ಒಟ್ಟಾರೆ ನಿಮಗೆ ಸ್ಥಿರಾಸ್ತಿಯ ವಿಚಾರವಾಗಿ ಹೆಚ್ಚು ಆಸಕ್ತಿ ಇರುವಂಥದ್ದು, ಆಸ್ತಿ ಮಾಡಬೇಕು ಅಥವಾ ಸ್ವಂತ ಮನೆಯನ್ನು ಹೊಂದಬೇಕು ಅನ್ನುವಂಥ ವಿಚಾರ ಮನಸ್ಸಿನಲ್ಲಿರುತ್ತೆ. ಅದಕ್ಕಾಗಿ ಹೆಚ್ಚು ಹೆಚ್ಚು ಪ್ರಯತ್ನಗಳನ್ನು ಕೂಡ ಮಾಡುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಆದರೆ ನಿಮಗೆ ಈ ವರ್ಷದಲ್ಲಿ ಶನಿ ಅಷ್ಟಮದಲ್ಲಿದ್ದಾನೆ, 8ರ ಸ್ಥಾನದಲ್ಲಿರೋದ್ರಿಂದ ಕೊಂಚ ಪ್ರಯತ್ನದಲ್ಲಿ ಹಿನ್ನಡೆ ಉಂಟಾಗಬಹುದು. ಅದರಲ್ಲೂ ಈ 8ರ ಸ್ಥಾನ ಬಹಳ ವಿಶೇಷವಾಗಿ ನಿಮಗೆ ಸ್ವಲ್ಪ ಆರೋಗ್ಯ ಸಮಸ್ಯೆಯನ್ನು ಕೂಡ ತರಬಹುದು. ಹಾಗಾಗಿನೇ ಈ ಸಂಪತ್ತಿನ ನಷ್ಟದ ಜೊತೆಗೆ ಅನಾರೋಗ್ಯ ಸೇರಿದ್ರೆ ಮನಸ್ಸಿಗೆ ಒಂದು ರೀತಿಯಲ್ಲಿ ಬೇಸರ ಉಂಟಾಗುವಂಥದ್ದು ಇರುತ್ತೆ. ಹಾಗೆ ಈ 8ರ ಸ್ಥಾನದಲ್ಲಿ ಕೆಲವೊಮ್ಮೆ ಅವಮಾನಗಳನ್ನು ಕೂಡ ಎದುರಿಸಬೇಕಾಗತ್ತೆ. ಅದರಲ್ಲೂ ದಾಂಪತ್ಯ ಜೀವನದಲ್ಲಿ ನಿಮ್ಮ ಮಾತಿನ ವೈಖರಿಯಿಂದ ಅಥವಾ ನೀವು ತೆಗೆದುಕೊಳ್ಳುವಂತಹ ಈ ಶೀಘ್ರ ನಿರ್ಧಾರಗಳೇನಿದೆ ಇದರಿಂದ ಕೆಲವೊಮ್ಮೆ ಅವಮಾನಗಳನ್ನು ಎದುರಿಸುವಂತಹ ಪ್ರಸಂಗಗಳು ಬರಬಹುದು. ಹಾಗಾಗಿ ಈ ದಾಂಪತ್ಯ ಜೀವನ ಏನಿದೆ ಅಥವಾ ನಿಮ್ಮ ಕುಟುಂಬದ ಜೀವನದಲ್ಲಿ ನಿಮ್ಮ ಮನಸ್ಸನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಜೂಜುಗಾರಿಕೆ ಇರುವಂಥದ್ದು, ಬೆಟ್ಟಿಂಗ್ಸ್ ಕಟ್ಟುವಂತಹ ಹವ್ಯಾಸ ಇರುವಂಥವ್ರಿಗೆ ಈ ವರ್ಷ ಭಾರಿ ನಷ್ಟ ಉಂಟಾಗ್ಬಿಡುತ್ತೆ. ಹಾಗಾಗಿ ಈ ಕೆಟ್ಟ ಹವ್ಯಾಸಗಳೇನಾದರೂ ಇದ್ರೆ ಅದನ್ನ ಆದಷ್ಟು ನೀವು ಕಡಿಮೆ ಮಾಡಿಕೊಳ್ಳುವಂಥದ್ದು ಬಹಳ ಉತ್ತಮ. ಏಕೆಂದ್ರೆ ನಿಮಗೆ ಸಿಕ್ಕುವಂತಹ ಸ್ನೇಹಿತರ ಪ್ರಭಾವ ನಿಮ್ಮನ್ನ ಕಷ್ಟಕ್ಕೆ ಸಿಲುಕಿಸ್ಬಿಡತ್ತೆ. ಹಾಗೆ ಈ ಉದ್ಯೋಗದ ಸಲುವಾಗಿ ನೀವು ಪ್ರಯಾಣ ಮಾಡುವಂತಹ ಸಾಧ್ಯತೆಗಳು ತುಂಬಾ ಇರುತ್ತೆ. ಆದ್ರೆ ಈ ಪ್ರಯಾಣ ನಿಮಗೆ ನಷ್ಟವನ್ನೇ ತರುವಂಥದ್ದು. ಉದ್ದೇಶಿತ ಗುರಿ ಈಡೇರಲ್ಲ. ಯಾಕೆಂದ್ರೆ ಸಾಕಷ್ಟು ಮುಂಜಾಗ್ರತೆ ಇರಲ್ಲ, ಪೂರ್ವ ಸಿದ್ಧತೆ ಇರಲ್ಲ. ಇದರಿಂದ ಪ್ರಯಾಣ ನಿಮಗೆ ದುಬಾರಿ ಆಗ್ಬಿಡುತ್ತೆ. ಇನ್ನು ರಾಹು ನಿಮಗೆ 9ರ ಮನೆಯಲ್ಲಿ ಇರ್ತಾನೆ. ಅದರಲ್ಲೂ ವಿಶೇಷವಾಗಿ ಭಾಗ್ಯಸ್ಥಾನದಲ್ಲಿ ರಾಹು ಇರೋದ್ರಿಂದ ನಿಮಗೆ ಸಿಕ್ಕುವಂತಹ
ಗೆಳೆಯರು ಯಾರಿದ್ದಾರೆ ಅವರು ನಿಮ್ಮಿಂದ ಹೆಚ್ಚು ಖರ್ಚು ಮಾಡಿಸುವಂಥವ್ರು, ನಿಮ್ಮಿಂದ ಎಲ್ಲವನ್ನ ಪಡ್ಕೊಳ್ತಾರೆ. ಆದ್ರೆ ನಿಮಗೆ ಕೊಡಬೇಕಾದ್ರೆ, ನಿಮಗೆ ಸಹಾಯ ಮಾಡಬೇಕಾದ್ರೆ ಅವರು ಹಿಂದೆ ಹೋಗುವಂತ ಸಾಧ್ಯತೆ ಇದೆ. ಹಾಗಾಗಿ ನೀವು ಯಾರನ್ನ ನಂಬಿದ್ದೀರಿ, ಯಾರಿಗೆ ಹೆಚ್ಚು ಕೆಲಸ ಕಾರ್ಯಗಳನ್ನ ಮಾಡಿಕೊಡ್ತೀರಿ, ಅವರೇ ಸಂದರ್ಭದಲ್ಲಿ ಕೈ ಕೊಡುವಂಥದ್ದು ಈ ವರ್ಷದಲ್ಲಿರುತ್ತೆ. ಹಾಗಾಗಿ ಬೇರೆಯವರನ್ನ ನಂಬಿ ಮೋಸ ಹೋಗಬೇಡಿ. ಹಾಗೆ ಈ ಸಂದರ್ಭ ನಿಮಗೆ 3ರಲ್ಲಿ ಕೇತು ಇರುವಂತಹ ಒಂದು ವರ್ಷ. ಹಾಗಾಗಿನೇ ಕೆಲವರು ತೀರ್ಥಯಾತ್ರೆ ಮಾಡುವಂಥದ್ದು, ದೇವಾಲಯ ದರ್ಶನ ಮಾಡುವಂಥದ್ದು, ಹಾಗೆ ಈ ಧಾರ್ಮಿಕ ವಿಚಾರಗಳಲ್ಲಿ ವಿಶೇಷವಾದಂತಹ ಆಸಕ್ತಿಯನ್ನ ಹೊಂದುವಂತಹ ಸಾಧ್ಯತೆಗಳು ಈ ವರ್ಷದಲ್ಲಿರುತ್ತೆ. ಹಾಗೆ ಈ ಧಾರ್ಮಿಕ ಕೆಲಸ ಕಾರ್ಯಗಳಿಗೆ ಹೆಚ್ಚು ಹಣವನ್ನು ವಿನಿಯೋಗಿಸುವಂಥದ್ದು ಕೂಡ ಇರುತ್ತೆ. ಇನ್ನು ಈ ಅವಿವಾಹಿತರಿಗೆ ಬಹಳ ವಿಶೇಷವಾಗಿ ಮೇ ತಿಂಗಳ ನಂತರದಲ್ಲಿ ನಿಮ್ಮ ಪರಿಚಯಸ್ಥರೊಂದಿಗೆ ವಿವಾಹ ಏರ್ಪಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳೇನಿದೆ ಅದು ಸ್ವಲ್ಪ ತಡವಾಗುತ್ತೆ. ಯಾಕೆಂದ್ರೆ ಎಲ್ಲಿ ನೀವು ಶೀಘ್ರವಾಗಿ ನಿರ್ಧಾರ ತೆಗೆದುಕೊಳ್ಬೇಕೋ ಅಲ್ಲಿ ಚುರುಕಾಗಿರಲ್ಲ, ಎಲ್ಲಿ ನೀವು ನಿಧಾನಿಸ್ಬೇಕೋ ಅಲ್ಲಿ ಆತುರಾತುರವಾಗಿ ನಿರ್ಧಾರವನ್ನ ಕೈಗೊಳ್ಬಿಡ್ತೀರಿ. ಅಂತ ಒಂದು ಮನಸ್ಥಿತಿ ಈ ವರ್ಷದಲ್ಲಿ ಇರುವಂತದ್ದಾಗತ್ತೆ. ಹಾಗಾಗಿ ಯಾವುದೇ ಒಂದು ಸಂದರ್ಭ ಎದುರಾದ್ರೂ ಕೂಡ ಅದನ್ನ ನಿಭಾಯಿಸಬಲ್ಲೆ, ಅದನ್ನ ಎದುರಿಸಬಲ್ಲೆ ಅನ್ನುವಂಥ ಒಂದು ಆತ್ಮವಿಶ್ವಾಸವನ್ನ ಹೆಚ್ಚಿಸ್ಕೊಳ್ಬೇಕಾಗತ್ತೆ. ಹಾಗೆ ನಿಮ್ಮ ಬುದ್ಧಿವಂತಿಕೆ ಮತ್ತೆ ಸಂದರ್ಭೋಚಿತವಾಗಿ ನೀವು ತೆಗೆದುಕೊಳ್ಳುವಂತಹ ಹಿರಿಯರ ಸಲಹೆ ಕೆಲವೊಂದು ಕ್ಲಿಷ್ಟಕರ ಸನ್ನಿವೇಶದಿಂದ ನಿಮ್ಮನ್ನ ಕಾಪಾಡುತ್ತೆ. ಆದರೂ ಕೂಡ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಜಾಗರೂಕರಾಗೇ ಇರಬೇಕಾಗತ್ತೆ. ಇನ್ನು ದಾಂಪತ್ಯದಲ್ಲಿ ಉತ್ತಮವಾದಂತಹ ಹೊಂದಾಣಿಕೆ ಇರುತ್ತೆ. ಇದು ಬಹಳ ವಿಶೇಷವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು. ಏಕೆಂದ್ರೆ ನಿಮಗೆ ಎಲ್ಲಿ ಹೊಂದಾಣಿಕೆ ಇರುತ್ತೆ, ಎಲ್ಲಿ ನಿಮ್ಮತನವನ್ನ ಬಿಡಬೇಕು, ಎಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರನ್ನು ಒತ್ತಾಯಿಸಬೇಕು ಅನ್ನುವಂಥ ಒಂದು ಕಲೆಗಾರಿಕೆಯನ್ನ ನಿಧಾನವಾಗಿ ಕಲ್ತ್ಕೊಳ್ತೀರಿ. ಹಾಗಾಗಿ ಈ ವರ್ಷದಲ್ಲಿ ನಿಮಗೆ ಆದರ್ಶ ವ್ಯಕ್ತಿ ಅಂತ ಯಾರಿದ್ದಾರೆ, ರೋಲ್ ಮಾಡೆಲ್ ಅಂತ, ಅಂಥವ್ರನ್ನ ನೀವು ಹೆಚ್ಚು ಅನುಸರಣೆ ಮಾಡಬೇಕು. ಅವರು ಕಂಡಂತಹ ಒಂದು ಯಶಸ್ಸು, ಇದನ್ನ ನೀವು ಆಧಾರವಾಗಿ ಇಟ್ಕೊಂಡು ಮುಂದುವರಿಬೇಕಾಗತ್ತೆ. ಹಾಗಾಗಿ ನಿಮಗೆ ನೀವೇ ಸ್ವಯಂ ಪ್ರೇರಣೆಯಾಗಿ ಕೆಲವು ಕೆಲಸಗಳಲ್ಲಿ, ಕೆಲವು ಯೋಜನೆಗಳಲ್ಲಿ ತೊಡಗಿಸಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಆದರೆ ಅಧಿಕ ಮಟ್ಟದ ಒತ್ತಡ ಇರುತ್ತೆ ಈ ವರ್ಷದಲ್ಲಿ, ಅದನ್ನ ನಿಭಾಯಿಸಬೇಕು. ಅದಕ್ಕಾಗಿನೇ ಬಹಳ ವಿಶೇಷವಾಗಿ ಈ ವರ್ಷದಲ್ಲಿ ನೀವು ಯಾವುದೇ ಒಂದು ವಿಚಾರದಲ್ಲೂ ಕೂಡ ಸೋಲನ್ನು ಒಪ್ಪಿಕೊಳ್ಬೇಡಿ. ಹಾಗಾಗಿ ನಿಮ್ಮಲ್ಲಿ ಶಕ್ತಿ ಇರುವವರೆಗೆ, ಧೈರ್ಯ ಇರುವವರೆಗೂ ಕೂಡ ನೀವು ಹೋರಾಡಿ ಕೆಲಸವನ್ನ ಮುಂದುವರಿಸಿ ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಳಿ. ಒಳ್ಳೆಯದಾಗತ್ತೆ, ಒಳ್ಳೆಯ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಈ ವರ್ಷ ಕೆಲವೊಂದು ಪರಿಹಾರ ಕ್ರಮಗಳನ್ನ ಅನುಸರಣೆ ಮಾಡಬೇಕಾಗತ್ತೆ. ದುರ್ಗಾ ಸ್ತುತಿಯನ್ನ ಹೆಚ್ಚು ಮಾಡಿ, ಅಮ್ಮನವರ ದರ್ಶನ ಮಾಡಿ. ಹಾಗೆ ನೀವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಬಿಳಿಯ ಬಣ್ಣದ ಹೂಗಳಿಂದ ಅರ್ಚನೆಗೆ ಕೊಡಿ. ಹಾಗೆ ಬಿಳಿಯ ಬಣ್ಣದ ಸೀರೆಯನ್ನ ತಾಯಿಗೆ ಕಾಣಿಕೆಯ ರೂಪದಲ್ಲಿ ಕೊಟ್ಟು ಬನ್ನಿ. ಒಟ್ಟಾರೆ ಈ ದುರ್ಗಾ ಸ್ತುತಿ, ಅಮ್ಮನವರ ದರ್ಶನ ನಿಮಗೆ ಈ ವರ್ಷ ಜಯವನ್ನು ತಂದು ಕೊಡುತ್ತೆ. ಒಳ್ಳೆಯದಾಗಲಿ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ 2024 ಮಿಶ್ರ ಫಲಗಳಿರುವಂತಹ ಒಂದು ವರ್ಷ. ಹಾಗೆ ಸಾಮಾನ್ಯವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಧ್ಯವಾದಷ್ಟು ಕೂಡ ನಯವಾದ ವಿಧಾನವನ್ನು ನೀವು ಅನುಸರಣೆ ಮಾಡಬೇಕು. ತುಂಬಾ ಹೊಂದಾಣಿಕೆಯನ್ನ ಈ ವರ್ಷದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಹಣಕಾಸಿನ ವ್ಯವಹಾರಗಳಲ್ಲಿ ನಷ್ಟ ಆಗುತ್ತೆ, ಸಂಬಂಧಗಳನ್ನ ದೂರ ಮಾಡಿಕೊಳ್ಳುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹಾಗೆ ಈ ಮೇ ತಿಂಗಳವರೆಗೆ ನಿಮಗೆ ಗುರು 9ರ ಸ್ಥಾನದಲ್ಲಿ ಇರ್ತಾನೆ. ಇದು ಬಹಳ ವಿಶೇಷವಾಗಿ ನಿಮಗೆ ಭಾಗ್ಯೋದಯ ಆಗುವಂತಹ ಸಂದರ್ಭ ಇದು. ಹಾಗಾಗಿ ಎಲ್ಲ ಕಡೆ, ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಜಯ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ಯಾವುದೇ ಒಂದು ಉದ್ಯಮದಲ್ಲಿ, ಯಾವುದೇ ಒಂದು ವ್ಯಾಪಾರದಲ್ಲಿ ಕೂಡ ತುಂಬಾ ಸಫಲತೆಯನ್ನ ಹೊಂದುತ್ತೀರಿ. ಅಂದ್ರೆ ನೀವು ಹಾಕಿರುವಂತಹ ಬಂಡವಾಳ ನಿಮಗೆ 2ರಷ್ಟು ಲಾಭದ ರೂಪದಲ್ಲಿ ವಾಪಸ್ ಬರುತ್ತೆ. ಹಾಗೆ ನಿಮ್ಮ ವೃತ್ತಿ ಜೀವನದಲ್ಲೂ ಕೂಡ ಒಂದು ರೀತಿಯಲ್ಲಿ ಬಡ್ತಿಯಾಗ್ಲಿ, ಅಥವಾ ನೀವು ಅನುಸರಣೆ ಮಾಡಬೇಕು ಅಥವಾ ನಿಮಗೆ ಇಷ್ಟ ಇರುವಂತಹ ಜವಾಬ್ದಾರಿಗಳಾಗ್ಲಿ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಬಹಳ ಖುಷಿಯಿಂದ, ಸಂತೋಷದಿಂದ, ಲವಲವಿಕೆಯಿಂದ ಕೆಲಸವನ್ನ ಮಾಡ್ತೀರಿ. ಹಾಗೆ ಶುಭ ಸಮಾರಂಭಗಳು ಮನೆಯಲ್ಲೂ ಕೂಡ ನಡೆಯುವಂಥದ್ದು. ಅದಕ್ಕಾಗಿ ನಿಮ್ಮ ಒಂದು ಪರಿಶ್ರಮ ಏನಿದೆ ಅದು ಬಹಳ ವಿಶೇಷವಾಗಿ ಪರಿಗಣಿತವಾಗುತ್ತೆ. ಹಾಗಾಗಿನೇ ನಿಮ್ಮ ಕಾರ್ಯವೈಖರಿ, ನಿಮ್ಮ ಕೆಲಸ ಕಾರ್ಯಗಳಿಂದಲೇ ಹೆಚ್ಚು ಗೌರವವನ್ನು ಸಂಪಾದನೆ ಮಾಡಿಕೊಳ್ಳುವಂತಹ ಒಂದು ವಿಶೇಷ ಸಂದರ್ಭ ಇದು. ಈ ಮೇವರೆಗೆ ಇವೆಲ್ಲವೂ ಕೂಡ ಯಶಸ್ವಿಯಾಗಿ ನಡೀತಾ ಇರುತ್ತೆ. ಇನ್ನು ಕುಟುಂಬದಲ್ಲಿ ನಿಮ್ಮ ಮಾತಿಗೆ
ಒಂದು ಪ್ರಮುಖವಾದಂತಹ ಮೌಲ್ಯ ಇದೆ, ಬೆಲೆ ಇದೆ. ನಿಮ್ಮ ತೀರ್ಮಾನ ಕೂಡ 4 ಜನರು ಮೆಚ್ಚಿಕೊಳ್ತಾರೆ. ಆದ್ರೆ ಈ ಮೇ ನಂತರದಲ್ಲಿ ಗುರು ನಿಮಗೆ 10ರ ಸ್ಥಾನಕ್ಕೆ ಬರ್ತಾನೆ. ಇದು ಉದ್ಯೋಗ ಸ್ಥಾನ, ಕರ್ಮಸ್ಥಾನ. ಇದು ಇಲ್ಲಿ ನೋಡಿ ನಿಮ್ಮ ಕೆಲಸಗಳಲ್ಲಿ ಸ್ವಲ್ಪ ನಷ್ಟ ಆಗ್ಲಿಕ್ಕೆ ಪ್ರಾರಂಭ ಆಗ್ಬಿಡತ್ತೆ. ಹಾಗಾಗಿ ಸದಾ ಕಾಲ ಒಂದು ಅಧಿಕಾರ ಇರಬೇಕು, ಸದಾ ಕಾಲ ಹಣ ನಿಮ್ಮ ಕೈಲಿರ್ಬೇಕು ಅಂತ ಹೇಳಿ ಯಾರು ಬಯಸ್ತಾರೆ ಅವರಿಗೆ ಸ್ವಲ್ಪ ಹಿನ್ನಡೆ ಉಂಟಾಗುವಂತಹ ಸಂದರ್ಭ, ಅಲ್ಲಿಂದ ನಿಮಗೆ ಸ್ವಲ್ಪ ಹಿಮ್ಮುಖ ಉಂಟಾಗುವಂಥದ್ದು ಇರುತ್ತೆ. ಇನ್ನು ಬಹಳ ವಿಶೇಷವಾಗಿ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಎಷ್ಟೇ ಅನುಭವ ಇರಲಿ, ಎಷ್ಟೇ ತಿಳುವಳಿಕೆ ಇರಲಿ, ಬುದ್ಧಿವಂತಿಕೆ ಇರಲಿ, ಅದನ್ನ ಬಳಸ್ಕೊಳ್ಳುವಂತ ಒಂದು ಅನುಭವ ಕಡಿಮೆ ಆಗ್ಬಿಡತ್ತೆ. ಹಾಗಾಗಿ ಸಂದರ್ಭೋಚಿತವಾಗಿ ಯಾವುದನ್ನ ಬಳಸ್ಕೊಳ್ಬೇಕು ಅದನ್ನ ನೀವು ಬಳಸ್ಕೊಳ್ಳಲ್ಲ. ಇದರಿಂದ ನಷ್ಟ ಕೂಡ ಉಂಟಾಗುವಂಥದ್ದು ಇರುತ್ತೆ. ಹಾಗೆ ಕಷ್ಟದ ಸಮಯದಲ್ಲಿ ಕೆಲಸ ಮಾಡುವಂತಹ ಸ್ನೇಹಿತರ ಸಂಖ್ಯೆ ಬಹಳ ಕಡಿಮೆ ಇರುವಂಥದ್ದು. ಹಾಗಾಗಿನೇ ಯಾರನ್ನ ನಂಬಿ ಮನಸ್ಸಿನ ಶಾಂತಿಯನ್ನ ಕೆಡಿಸ್ಕೊಳ್ಬೇಡಿ. ಹಾಗಾಗಿ ಹೆಚ್ಚು ಒಂದು ಆಶ್ರಯ ಮಾಡುವಂಥದ್ದು, ಡಿಪೆಂಡೆನ್ಸಿ ಅನ್ನುವಂಥದ್ದನ್ನ ಇಟ್ಕೊಳ್ಬಾರ್ದು. ಇನ್ನು ಕುಟುಂಬದ ಹಿರಿಯರ ಮಾತು ಏನಿದೆ ಅದರಲ್ಲಿ ದೋಷಗಳನ್ನು ಹುಡುಕುವಂತ ಸಂದರ್ಭಗಳು ಕೂಡ ಇರುತ್ತೆ. ಹಾಗಾಗಿ ಕುಟುಂಬದ ಹಿರಿಯರ ಮಾತಿನಂತೆ ನಡೆದ್ರೆ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬಹುದು. ಆದ್ರೆ ಮಾತನ್ನ ಕೇಳಲಿಕ್ಕೆ ಈ ಸಂದರ್ಭ ನಿಮ್ಗೆ ಇಷ್ಟ ಆಗಲ್ಲ. ಯಾಕೆಂದ್ರೆ ಈ ಕೋಪ ಅನ್ನುವಂಥದ್ದು, ಅಸಹನೆ ಅನ್ನುವಂಥದ್ದು ಬಹಳ ವಿಪರೀತವಾಗಿ ನಿಮ್ಮನ್ನ ಕಾಡತ್ತೆ ಈ ವರ್ಷದಲ್ಲಿ. ಇನ್ನು ಈ ಮೇಲಧಿಕಾರಿಗಳ ಅಸಹಕಾರ ಬಹಳ ವಿಶೇಷವಾಗಿ ನಿಮ್ಮ ವೃತ್ತಿ ಜೀವನವನ್ನ ಹೈರಾಣಾಗಿಸ್ಬಿಡುತ್ತೆ. ಹಾಗಾಗಿನೇ ಮನಸ್ತಾಪಗಳಾಗುವಂಥದ್ದು, ಭಿನ್ನಾಭಿಪ್ರಾಯಗಳಾಗುವಂಥದ್ದು ನಿಮ್ಮ ಮೇಲಧಿಕಾರಿಗಳ ಜೊತೆ ಅಥವಾ ರಾಜಕಾರಣಿಗಳ ಜೊತೆ ನೀವು ಮಾಡ್ಕೊಳ್ಳೋದ್ರಿಂದ ಜೀವನದಲ್ಲಿ ಭಾರಿ ಪೆಟ್ಟನ್ನು ತಿನ್ನುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ಟಾರೆ ಈ ವರ್ಷ ಪೂರ್ತಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಿಡುಕುತನ ಅನ್ನುವಂಥದ್ದೇನಿದೆ, ಆತುರಾತುರವಾಗಿ ನಿರ್ಧಾರವನ್ನು ಕೈಗೊಳ್ಳುವಂಥದ್ದೇನಿದೆ, ಇದರಿಂದ ಕೆಲವೊಂದು ತೊಂದರೆಗಳನ್ನು ಎದುರಿಸಬೇಕಾಗತ್ತೆ. ಸ್ವಲ್ಪ ಜಾಗೃತರಾಗಿ ಇರಬೇಕು. ಇನ್ನು ನಿಮಗೆ ಶನಿ 7ರ ಸ್ಥಾನದಲ್ಲಿ ಇರ್ತಾನೆ. ಇಲ್ಲಿ 7ರಲ್ಲಿ ಕಳತ್ರ ಸ್ಥಾನದಲ್ಲಿ ಶನಿ ಏನಾದರೂ ಇದ್ರೆ ಇದು ನಿಮ್ಮ ಪತಿ ಪತ್ನಿಯರ ಮಧ್ಯೆ ಹೊಂದಾಣಿಕೆ ಕಡಿಮೆ ಇರುವಂಥದ್ದನ್ನ ಸೂಚಿಸ್ತಾ ಇದೆ. ಇನ್ನು ಸದಾಕಾಲ ನೀವು ತೆಗೆದುಕೊಳ್ಳುವಂತಹ ತೀರ್ಮಾನಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡಿಬಿಡ್ತೀರಿ. ಯೂಟರ್ನ್ ಮಾಡುವಂಥದ್ದು ಬಹಳ ವಿಶೇಷವಾಗಿ ಈ ವರ್ಷದಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿನೇ ಯೋಜನೆಗಳು ಕಾರ್ಯರೂಪಕ್ಕೆ ಬರಲ್ಲ, ಬಹಳಷ್ಟು ಶ್ರಮಪಟ್ಟು ನೀವು ಮುಂದುವರಿಸಬೇಕಾಗತ್ತೆ. ಹಾಗೆ ಈ 7ರಲ್ಲಿ ನಿಮ್ಮ ಆರೋಗ್ಯದ ಸಮಸ್ಯೆ ಕೂಡ, ಅದರಲ್ಲೂ ಜನನೇಂದ್ರಿಯ ರೋಗದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಏಕೆಂದ್ರೆ ಈ ಆರೋಗ್ಯ ಆಗಾಗ್ಗೆ ನಿಮಗೆ ಕೈ ಕೊಡುವಂತಹ ಸಾಧ್ಯತೆಗಳು ಈ ವರ್ಷದಲ್ಲಿ ಇರುತ್ತೆ. ಹಾಗೆ ಈ ಒಡ ಹುಟ್ಟಿದವರ ಜೊತೆಯಲ್ಲೂ ಕೂಡ ಕೆಲವೊಮ್ಮೆ ಮನಸ್ತಾಪಗಳನ್ನ ಮಾಡ್ಕೊಳ್ತೀರಿ. ಅಷ್ಟೊಂದು ಹೊಂದಾಣಿಕೆ ಇರಲ್ಲ. ಏಕೆಂದ್ರೆ ನಿಮ್ಮಲ್ಲಿ ಸ್ವಲ್ಪ ಅಹಂ ಅನ್ನುವಂತಹ ಪ್ರವೃತ್ತಿ ಜಾಸ್ತಿ ಇರೋದ್ರಿಂದ ಎಲ್ಲರನ್ನೂ ಕೂಡ ಅನುಮಾನದ ದೃಷ್ಟಿಯಿಂದ ನೋಡ್ತೀರಿ. ಹಾಗೆ ಈ ವ್ಯವಹಾರಗಳಲ್ಲಿ ನಿಮಗೆ ಅನಾವಶ್ಯಕವಾದಂತಹ ವಾದ ವಿವಾದಗಳು ಬರುವಂಥದ್ದು. ಯಾಕೆಂದ್ರೆ ನಿಮ್ಮ ಮಾತು ಸ್ವಲ್ಪ ಕಠಿಣವಾಗಿರುತ್ತೆ. ಬೇರೆಯವರನ್ನು ಕೇಳಿಸ್ಕೊಂಡ್ರೆ ಅದರಲ್ಲಿ ದ್ವಂದ್ವತೆಗಳು ಇರುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನ ಈ ವರ್ಷ ಪೂರ್ತಿ ನೀವು ಮಾಡಬೇಕಾಗತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಅನುಕೂಲಕರವಾಗಿರುವಂತಹ ಒಂದು ವರ್ಷ ಅಲ್ಲ. ತುಂಬಾ ಶ್ರಮಪಟ್ಟೆ ನೀವು ಮುಂದೆ ಬರಬೇಕಾಗತ್ತೆ. ಅದರಲ್ಲೂ ನಿಮ್ಮ ಸ್ನೇಹಿತರು ನಿಮಗೆ ಸಿಕ್ಕುವಂಥವ್ರು ನಿಮ್ಮನ್ನ ದಿಕ್ಕು ತಪ್ಪಿಸುವಂಥವ್ರು, ನಿಮ್ಮಿಂದ ತಪ್ಪು ಮಾಡಿಸುವಂಥವ್ರು. ಹಾಗಾಗಿ ಸ್ನೇಹಿತರ ಆಯ್ಕೆ ಬಹಳ ಸಮರ್ಪಕವಾಗಿ ಇರಬೇಕು. ಹಾಗೆ ಕುಟುಂಬದ ಗೌರವವನ್ನ, ಮರ್ಯಾದೆಯನ್ನ ಉಳಿಸುವಂತಹ ಒಂದು ಪ್ರಯತ್ನದಲ್ಲಿ ಸದಾ ಇರಬೇಕಾಗತ್ತೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ನಿಮ್ಮ ತಂದೆ ತಾಯಿಯಂದರು ನಡೆದು ಬಂದ ದಾರಿ, ಅವರು ಪಟ್ಟಂತಹ ಕಷ್ಟ, ನಿಮ್ಮನ್ನ ಈ ಸ್ಥಿತಿಗೆ ತಂದಂತಹ ಒಂದು ರೀತಿ ನೀತಿಗಳೇನಿದೆ ಇದರ ಬಗ್ಗೆ ಹೆಚ್ಚು ಗಮನವನ್ನ ಕೊಟ್ಟು ಕುಟುಂಬದ ಮರ್ಯಾದೆಯನ್ನು ನೀವು ಉಳಿಸ್ಕೊಳ್ಬೇಕಾಗತ್ತೆ. ಹಾಗೆ ಜವಾಬ್ದಾರಿಯಿಂದ ನೀವು ನಿಮಗೆ ಬಂದಿರುವಂತಹ ತಂತ್ರಜ್ಞಾನ ಏನಿದೆ ಅದನ್ನ ನೀವು ಬಳಸ್ಕೊಳ್ಬೇಕು. ಯಾಕೆಂದ್ರೆ ಈ ತಂತ್ರಜ್ಞಾನದಿಂದಲೇ ನಿಮಗೆ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಇರುತ್ತೆ. ಅದರಲ್ಲೂ ರಾಜಕಾರಣಿಗಳಿಗೆ ಈ ತಾಂತ್ರಿಕತೆಯಿಂದಲೇ ಕೆಲವೊಮ್ಮೆ ಅವಮಾನಗಳಾಗುವಂತಹ ಪ್ರಸಂಗಗಳು ಬರಬಹುದು. ಸ್ವಲ್ಪ ಜಾಗ್ರತೆಯಿಂದ ಈ ವರ್ಷದಲ್ಲಿ ಇರಿ. ಇನ್ನು ಯಾವುದೇ ರೀತಿಯ ಪ್ರಯಾಣಗಳಿದ್ರೂ ಕೂಡ ಅದು ವಿದೇಶ ಪ್ರಯಾಣ ಆಗ್ಲಿ ಅಥವಾ ಸ್ವದೇಶ ಪ್ರಯಾಣ ಆಗ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಯಾಕೆಂತ ಹೇಳಿದ್ರೆ ಕೆಲವೊಮ್ಮೆ ನೀವು ಅಮೂಲ್ಯ ವಸ್ತುಗಳನ್ನ ಈ ಸಂದರ್ಭದಲ್ಲಿ ಕಳ್ಕೊಂಡು ಬಿಡ್ತೀರಿ ಅಥವಾ ಈ ಪ್ರಯಾಣ ನಿಮ್ಗೆ ಅಷ್ಟೊಂದು ಅನುಕೂಲವನ್ನ ತರಲ್ಲ. ಇದಕ್ಕೆ ಕೂಡ ನೀವು ಭಾರಿ ದಂಡವನ್ನ ತೆರಬೇಕಾಗುತ್ತೆ. ಅದರಲ್ಲೂ ನಿಮ್ಮ ವೈವಾಹಿಕ ಜೀವನದಲ್ಲಿ ಏನಾದರೂ ಮನಸ್ತಾಪಗಳಿದ್ರೆ ಕುಟುಂಬದ ಹಿರಿಯರ ಮಧ್ಯಸ್ಥಿಕೆಯಿಂದ ನೀವು ಪರಿಹಾರ ಮಾಡ್ಕೊಳ್ಳಿ. ಕೋರ್ಟು ಕಚೇರಿ ಅನ್ನುವಂಥ ವಿಚಾರವನ್ನ ಕೈಗೆತ್ಕೊಳ್ಬೇಡಿ. ಅಂತ ಒಂದು ಕನಸನ್ನು ಕೂಡ ಕಾಣಬೇಡಿ. ಹಾಗೆ ಈ ವರ್ಷ ಅಗ್ನಿಗೆ ಸಂಬಂಧಪಟ್ಟಂತೆ, ಈ ವಿದ್ಯುತ್ತಿಗೆ ಸಂಬಂಧಪಟ್ಟಂತೆ ಬಹಳ ಎಚ್ಚರಿಕೆಯಿಂದ ಇರಿ. ಇನ್ನು
ನಿಮ್ಮ ಮನೆ ದೇವರನ್ನ ಈ ವರ್ಷದಲ್ಲಿ ದರ್ಶನ ಮಾಡಿ ಬನ್ನಿ. ಜೊತೆಗೆ ಸಾಧ್ಯವಾದಷ್ಟು ಕೂಡ ನೀವು ಶಿವನನ್ನ ಕುರಿತು ಜಪ ಮಾಡಿ, ಶಿವ ಸ್ತೋತ್ರವನ್ನ ಹೇಳ್ಕೊಳ್ತಾ ಇರಿ. ನಿಮ್ಮ ಜೀವನದಲ್ಲಿ ಬರುವಂತಹ ಸಂಕಷ್ಟಗಳು ನಿವಾರಣೆಯಾಗತ್ತೆ, ಬದುಕು ಸುಖಮಯವಾಗಿರುತ್ತೆ. ಒಳ್ಳೆಯದಾಗ್ಲಿ ನಿಮಗೆ. ಬಂಧುಗಳೇ, ಇನ್ನು ಉಳಿದ ರಾಶಿಯವರ ಈ 2014ರ ಹೊಸ ವರ್ಷದ ಗೋಚಾರ ಫಲಗಳು ಹೇಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ, ಹೊಸ ವರ್ಷ ತಮಗೆ ಸರ್ವ ರೀತಿಯಲ್ಲೂ ಕೂಡ ಅನುಕೂಲಕರವಾಗಿರಲಿ, ಭಗವಂತ ಸಕಲ ಸನ್ಮಂಗಳಗಳನ್ನು ತಮಗೆಲ್ಲರಿಗೂ ಕೂಡ ಕರುಣಿಸಲಿ ಅಂತ ಹೇಳಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡೋಣ.